ಚಂದ್ರೇಗೌಡರಿಗೆ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ಗೌಡ್ರೆ? 61. ನಿಮ್ಮ ಹುಟ್ಟೂರು? ಹುಟ್ಟೂರು ಹಾಸನ ಹತ್ರ ಅಣಚಿಹಳ್ಳಿ ಅಂತ ಬರುತ್ತೆ, ಹಾಸನ ತಾಲೂಕು. ನಿಮ್ಮ ತಂದೆ ತಾಯಿ ರೈತರು? ಹಾಂ. ಸ್ವಲ್ಪ ಹೇಳಿ ನಿಮ್ಮ ತಂದೆ ತಾಯಿ ಬಗ್ಗೆ. ನಮ್ಮದು ಒಂದು 2 ಎಕರೆ ಜಮೀನಿತ್ತು. ಅದು ಒಂದು 4-5 ಕಡೆ ಸರ್ವೆ ನಂಬರ್ಲಿತ್ತು. ಹಾಗಾಗಿ ನಾವು ಒಂದು ರೈತರಾಗಿ ಓದ್ಕೊಂಡು ಅಲ್ಲೇ ಜೊತೆಯಲ್ಲೇ ನಾನು ಒಂದು ಡಿಗ್ರಿ ಮುಗಿಸಿದೆ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಸರ್. ತಂದೆ ಹನುಮಂತೇಗೌಡ ಅಂತೇಳಿ, ತಾಯಿ ಪುಟ್ಟಮ್ಮ ಅಂತೇಳಿ. ಅವರೆಲ್ಲ ಮೂಲತಃ ರೈತರು. ಕಂದಲಿ ಹತ್ರ ಅಣಚಿಹಳ್ಳಿ ಅಂತ ಗ್ರಾಮ. ಬಾಲ್ಯದ ನೆನಪುಗಳೇನಿಲ್ವೇ ಹಳ್ಳಿ ಜೊತೆ, ನಿಮ್ಮ ತಂದೆ ತಾಯಿ ಜೊತೆಲ್ಲ ಇದ್ದೀವಿ ನಾವು. ಅಂದರೆ ಓದಬೇಕಾದ್ರೆ ಒಟ್ಟಿಗೆ ಇದ್ಕೊಂಡು ಪ್ರತಿ ದಿವಸ ಕೆಲಸ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾಯಿದ್ವು, ಕಾಲೇಜಿಗೂ ಹೋಗ್ತಾಯಿದ್ವು. ಕಾಲೇಜು ಮುಗೀತು. ಏನು ಬೆಳೀತಾ ಇದ್ರು ನಿಮ್ಮ ತಂದೆ? ನಮ್ಮಲ್ಲಿ ರಾಗಿ ಮೇಯ್ನು, ರಾಗಿ ಉರುಳಿ ಇಂಥದ್ದು ಡ್ರೈ ಲ್ಯಾಂಡು. ಆಮೇಲೆ ಆಲೂಗೆಡ್ಡೆ ಬೆಳೀತಾಯಿದ್ವು ಸ್ವಲ್ಪ. ಸೊ ಅದು ಬಿಟ್ಟರೆ ಇನ್ನೇನಂತ ಇರಲಿಲ್ಲ. ಆಮೇಲೆ ನಮ್ಮ ಮಳೆ ಆಶ್ರಯದ ಜಮೀನು. ಮಳೆ ಆಶ್ರಯ ಯಾವುದು ನೀರಾವರಿ ಇರಲಿಲ್ಲ ಅಲ್ಲಿ. ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ತಾಯಿ ರೈತ ಕುಟುಂಬದಿಂದನೇ ಬಂದಿದ್ದವರು. ಸೊ ಅವರು ಕೂಡ ವ್ಯವಸಾಯದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಅವರ ಒಂದು ಒಲವೇ ಜಾಸ್ತಿ ಆಗಿದೆ, ಆಸಕ್ತಿ ನಮಗೂ ಬರಲಿಕ್ಕೆ ಕಾರಣ ತಾಯಿ ಇನ್ಫ್ಲೂಯೆನ್ಸ್. ಯಾಕೆಂದರೆ ಅವರು ಮಾಡುವಾಗ ಅವರು ಇನ್ಫ್ಲೂಯೆನ್ಸ್ ನಮಗೂ ಇದು ಮಾಡ್ತಾಯಿದ್ರು. ಅವರೆಲ್ಲಿ? ಅವರು ರಾಜನಹಳ್ಳಿ ಅಂತ ಬರುತ್ತೆ, ಅಲ್ಲೇ ಹಾಸನ ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಆಲೂಗಡ್ಡೆ ಬೇಸಾಯವನ್ನು ಭಾಳ ಚಿಕ್ಕಂದಿಂದ ನೋಡಿದಿರತ್ತ? ಹಾಂ, ಚಿಕ್ಕಂದಿಂದ ನೋಡಿದ್ವಿ. ಆವಾಗ ಒಂದು ಆಲೂಗಡ್ಡೆ ಅಂತ ಹೇಳಿದರೆ ಹಾಸನ ಫೇಮಸ್ ಇತ್ತು. ಹೌದು, ಆವಾಗ ಬೆಳೀತಾ ಇದ್ದು. ಈಗಲೂ ಫೇಮಸ್ಸೇ ಬಿಡಿ. ಈಗಲೂ ಫೇಮಸ್ ಇದೆ, ಬಟ್ ಅಷ್ಟೊಂದಿಲ್ಲ. ಆವಾಗ ಆಲೂಗಡ್ಡೆ ಅಂತೇಳಿದ್ರೆ ಒಂದು ದೊಡ್ಡ, ಹಾಸನ ಅಂತೇಳಿದರೆ ಅವಿನಾಭಾವ್ಯ ಸಂಬಂಧ ಇತ್ತು ಅದು. ನಿಜ. ನಿಮ್ಮ ತಂದೆ ಬೋರ್ವೆಲ್ ಕೊರೆಸೋದು ಆ ಥರದ್ದೆಲ್ಲ ಇಲ್ಲ. ಅದೇನಾಗಿತ್ತು, ಜಾಗ ಒಂದು ಕಡೆ ಇರಲಿಲ್ಲ. 10 ಗುಂಟೆ 3 ಗುಂಟೆ ಒಂದು 7-8 ಸರ್ವೆ ನಂಬರಲ್ಲಿ 4-5 ದಿಕ್ಕಿನಲ್ಲಿತ್ತು. ಹಾಗಾಗಿ ಅದರದ್ದು ಸಾಹಸ ಕಷ್ಟ ಇತ್ತು. ಯೋಚನೆ ಮಾಡಿದೆ, ಬಟ್ ಆಗದೆ ಇರೋಂಥ ಕೆಲಸ. ಅದಕ್ಕಾಗಿ ನಾನು ಜಾಬ್ಗೂ ಹೋಗಲೇಬೇಕಾಯ್ತು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ. 3 ಜನ ಗಂಡು ಮಕ್ಕಳೇ? 3 ಜನ ಗಂಡು ಮಕ್ಕಳೇ. ನೀವು ಎಷ್ಟನೇವರು? ನಾನು ಮೊದಲನೇವನು. ನೀವೇ ಮೊದಲನೇವರಾ? ಮೊದಲನೇವನು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಗೌಡ್ರೆ? ನನ್ನ ಕಂದ್ಲಿ ಹತ್ರ ಪ್ರೈಮರಿ ವಿದ್ಯಾಭ್ಯಾಸ ಆಯಿತು. ಹಾಸನ RC ರೋಡಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಅವಾಗ. ಅಲ್ಲಿ ನಂದು SSLC ಮುಗೀತು. ನೆಕ್ಸ್ಟ್ PUC ಇದು ಮುಗಿಸಿದ್ದು ಗೌರ್ಮೆಂಟ್ ಕಾಲೇಜಲ್ಲಿ. ನೆಕ್ಸ್ಟ್ NDRK ಕಾಲೇಜಲ್ಲಿ BCom ಮುಗಿಸ್ದೆ. BCom ಮೇಲೆ ಫಸ್ಟ್ ಕ್ಲಾಸ್ ಬಂತು. ಆಮೇಲೆ ನೆಕ್ಸ್ಟ್ ಇಯರೇ ಬ್ಯಾಂಕ್ ಎಕ್ಸಾಮ್ ತೊಗೊಂಡೆ. ಸೊ ಬ್ಯಾಂಕಲ್ಲಿ ಜಾಬ್ ಸಿಕ್ತು. ನೆಕ್ಸ್ಟ್ ನನ್ನ ಪಯಣ ಅಲ್ಲಿಂದ ಶುರು ಆಯಿತು, ಬ್ಯಾಂಕ್ ಉದ್ಯೋಗಿಯಾಗಿ. ಗೌಡ್ರ, ನೀವು ಚಿಕ್ಕ ಹುಡುಗರಾಗಿದ್ದ ಕಂದಲಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರಲಿಲ್ಲ ಅವಾಗ, ಇನ್ನೂ ಇರಲಿಲ್ಲ ಅವಾಗ. ನಾವು ಡಿಗ್ರಿ ಮುಗಿಸಿ ನಾನು ಕೆಲಸಕ್ಕೆ ಸೇರಬೇಕಾದಾಗ ಅಲ್ಲಿ ಓಪನ್ ಆಗ್ತಾಯಿತ್ತು. ಓಕೆ, ನೀವು ಡಿಗ್ರಿವರೆಗೂ ಹಾಸನದಲ್ಲೇ ಓದಿದ್ರಿ ಅಲ್ವಾ? ಅಲ್ಲಿವರೆಗೂ ವ್ಯವಸಾಯದ ಜೊತೆ ಸಂಪರ್ಕ ಇತ್ತ? ಅವಿನಾಭಾವ ಸಂಬಂಧ. ಬೆಳಿಗ್ಗೆ ಎದ್ದರೆ ಸಂಜೆ ಇದು ಕೆಲಸ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು. ಆಮೇಲೆ ರಜೆ ಇದ್ದರೆ ಫುಲ್ ಅಲ್ಲೇ ಇರ್ತಿದ್ದು, ಜಮೀನಲ್ಲೇ. ಈಗ ಮನೆಯಲ್ಲಿ ಹಸುಗಳು ಸಾಕಿದ್ವು, ಕುರಿಗಳಿದ್ವು, ಕೋಳಿಗಳಿದ್ವು. ಒಂದು ಕುಟುಂಬಕ್ಕೆ ಏನು ಬೇಕೋ ಅದೆಲ್ಲ ಇತ್ತು. ಸಮಗ್ರ ಕೃಷಿಕರು ನಿಮ್ಮ ತಂದೆ? ಹೌದು. ಅಲ್ವಾ? ಹೌದು. ಯಾರು ಹೇಳಲಿ ಬಿಡಲಿ, ಹಿಂದಿನ ಕಾಲದವರೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದ್ರು. ಹೌದು ಅಲ್ವಾ? ಅದು ಒಂದಕ್ಕೊಂದಕ್ಕೆ ಒಂದು ಅವಿನಾಭಾವ ಸಂಬಂಧ. ಓಕೆ. ಏಕೆಂದರೆ ಆ ಕೋಳಿ ಕುರಿ ಹಸುಗಳು ಸಾಕಿದರೆ ಗೊಬ್ಬರ ಆಗುತ್ತೆ. ಆ ಗೊಬ್ಬರದಿಂದ ಬೆಳೆ. ಏಕೆಂದರೆ ರಾಸಾಯನಿಕ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅವಾಗ. ಗೆಂಡೆ ಅಂದರೆ ಆಲೂಗಡ್ಡೆ ಬೇಸಾಯದ ಬಗ್ಗೆ ಏನಾದರೂ ನೆನಪಿದೆಯಾ ನಿಮಗೆ? ನಿಮ್ಮ ತಂದೆ ಹೇಗೆ ಬೆಳೀತಿದ್ರು? ನಾವು ಅದನ್ನು ಜಮೀನು ಸರಿಯಾದ ರೀತಿ ಇದು ಮಾಡಿ ಮಾಡಿ ಆಮೇಲೆ ಬೀಜದ ಇತ್ತು ಅಂದ್ಬಿಟ್ಟು ಆವಾಗ ಕುಪ್ರಿ ಜ್ಯೋತಿ ಅಂತ ತಳಿಗಳಿದ್ವು. ನಿಜ. ಅವುಗಳನ್ನ ಹಾಕ್ತಾಯಿದ್ವು. ಅದು 3 ತಿಂಗಳು ಬೆಳೆ. ಸೆಪ್ಟೆಂಬರ್ ಅಷ್ಟೊತ್ತಿಗೆ ಗೌರಿ ಮತ್ತು ಇದು ಅಷ್ಟೊತ್ತಿಗೆ ಸ್ವಲ್ಪ ಕೈ ದುಡ್ಡು ಬಂದ್ಬಿಡೋದು. ಅದು ಒಂದು ಬೆಳೆ ಹಣಕಾಸಿಂದಷ್ಟೇ. ಅದು ಬಿಟ್ಟರೆ ರಾಗಿ, ಎಳ್ಳು ಮತ್ತು ನಮಗೆ ಉರುಳಿ ಮನೆಗೆ ಬೇಕಾದಷ್ಟೇ ಬೆಳೀತಾ ಇದ್ದಿದ್ದು. 2 ಎಕರೆನಲ್ಲಿ ಮನೆಗೆ ಸಂಪೂರ್ಣ ಬೆಳ್ಕೊಳ್ಳು. ಅಂದರೆ ನೀವು ಬೀಜ ಅದೇ ಮುಂಚೆ ಎಲ್ಲ ಕತ್ತರಿಸೋರು ಮಾಡಿ ಅದನ್ನು ಬಿತ್ತನೆ ಮಾಡಿ ಅದನ್ನು ನಾಟಿ ಮಾಡಿ ಅದನ್ನು ಹಾರ್ವೆಸ್ಟ್ ಕೂಡ ಮಾಡಿದ್ದೀವಿ ಅಲ್ವಾ? ಅದನ್ನೆಲ್ಲ ಕೆಲಸಗಳು ಮಾಡಿದ್ದೀವಿ. ಮನೆಯಲ್ಲಿ ಎತ್ತು ಗಾಡಿ ಎಲ್ಲ ಇತ್ತ? ಎತ್ತುಗಳು ಇರ್ತಿದ್ವು, ಹಸುಗಳು ಇರ್ತಿದ್ವು, ಗಾಡಿನೂ ಇತ್ತು. ಅಂದರೆ ಉಳುಮೆ ಕೆಲಸ ಎಲ್ಲ ಎತ್ತುಗಳಲ್ಲೇ ಮಾಡ್ತಿದ್ದು. ಎತ್ತುಗಳು ಯಾವುದು ಮೆಷಿನರೀಸ್ ಬಂದಿರಲಿಲ್ಲ. ಟ್ರ್ಯಾಕ್ಟರ್ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿತ್ತು, ಬಟ್ ಅಷ್ಟು ತಗೊಳ್ಳೋಷ್ಟು ಚೈತನ್ಯ ಇರಲಿಲ್ಲ. ನೀವು ಉಳುಮೆ ಮಾಡಿದ ಅನುಭವನೂ ಇದೆಯಾ? ಖಂಡಿತ ಮಾಡಿದ್ದೀನಿ. ಚಿಕ್ಕ ಹುಡುಗನಿಂದ ಹಿಡಿದು ನಾನು ಡಿಗ್ರಿ ಕೆಲಸಕ್ಕೆ ಸೇರೋವರೆಗೂ ಉಳುಮೆ ಮಾಡಿದ್ದೀನಿ. ಎಲ್ಲ ಕೆಲಸಗಳು ಮಾಡಿದ್ದೀನಿ. ಈಗ ವ್ಯವಸಾಯ ಅಂದರೆ 3 ಜನ ಮಕ್ಕಳು, ತಂದೆ ತಾಯಿ, ಜಮೀನು ಹರಿದಂಚು ಹೋಗಿತ್ತು. ಹಾಗಾಗಿ ನೀವು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ತು ಅಂಥೇಳಿ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರಿದೆ ಅಲ್ವೇ? ಎಲ್ಲಿ ಪ್ರಥಮ ಬಾರಿಗೆ ತಾವು? ಪ್ರಥಮ ಬಾರಿ ನಂದು ಕೂಡಲ ಸಂಗಮದ ಹತ್ರ ಒಂದು ರಕ್ಕಸ ತಂಗಡಿ ಅಂತ ಬರುತ್ತೆ, ಅಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ನಂದು. ಯಾವ ಬ್ಯಾಂಕಿಗೆ ಸೇರಿ? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ.
ಹೌದಾ? ಅಲ್ಲಿ 4 ವರ್ಷ ಕೆಲಸ ಮಾಡಿದ್ಮೇಲೆ ನಾನು ಮೈಸೂರಿಗೆ ರಿಕ್ವೆಸ್ಟ್ ತೊಗೊಂಬಂದೆ. ಇಲ್ಲಿ 7 ವರ್ಷ ಕೆಲಸ ಮಾಡಿದೆ ಕ್ಲರ್ಕ್ ಆಗೇನೆ. ಆವಾಗ ಮದುವೆ ಆಯಿತು, ಮಕ್ಕಳಾದರು, ಎಲ್ಲ ಇಲ್ಲೇ ಎಲ್ಲ ಸೆಟ್ಲ್ ಆಯಿತು ಫ್ಯಾಮಿಲಿ. ನೆಕ್ಸ್ಟ್ ಒಂದು ಪ್ರಮೋಷನ್ ತೊಗೊಂಡು ಸೀದಾ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಂದ ಕೊಡಗಿಗೆ ಹೋದೆ, ಅಲ್ಲಿ 5 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋದೆ, ಅಲ್ಲಿ 2 ವರ್ಷ ಕೆಲಸ ಮಾಡಿ ಮತ್ತೆ ಆಫೀಸರಾಗಿ ಪ್ರಮೋಷನ್ ತೊಗೊಂಡು ಹುಬ್ಳಿಗೆ ಹೋದೆ. ಹುಬ್ಳಿನಲ್ಲಿ 4 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಮನೆ ಕಟ್ಟಬೇಕು ಮೈಸೂರಲ್ಲಿ ಅಂತ ಒಂದು ಆಸೆ ಆಯಿತು. ಅದಕ್ಕೆ ವಾಪಸ್ ಮೈಸೂರಿಗೆ ಬಂದು ಮೈಸೂರು ಬ್ಯಾಂಕಲ್ಲಿ ಒಂದು ಮನೆ ಕಟ್ಟಿದೆ. ಸೊ ಇಲ್ಲಿ ಮತ್ತೆ ಇಲ್ಲಿ 3 ವರ್ಷ ಆದಮೇಲೆ ಮತ್ತೆ ಬಿಜಾಪುರ ಅದೇ ಬ್ರಾಂಚಿಗೆ ಮ್ಯಾನೇಜರ್ ಆಗೋದೆ. ಅಲ್ಲಿ ಒಂದು 2-3 ವರ್ಷ ಕೆಲಸ ಮಾಡಿ ನೆಕ್ಸ್ಟ್ ಮಂಡ್ಯಗೆ ಹೋದೆ. ಮಂಡ್ಯದಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದೆ, 2.5 ವರ್ಷ. ಆಮೇಲೆ ಕೊನೆಗೆ ನಂದು CSRTI ಮೈಸೂರು ಬ್ರಾಂಚ್ ಲಾಸ್ಟ್ 3 ವರ್ಷ. ಲಾಸ್ಟ್ 1 ತಿಂಗಳಲ್ಲಿ ರಮಾವಿಲಾಸ್ ರೋಡಿಗೆ ಬಂದು ರಿಟೈರ್ ಆದೆ. ಇದು ನನ್ನ ಒಂದು ನಿಮ್ಮ ಹುಟ್ಟು ಜಿಲ್ಲೆಗೆ ಹೋಗ್ಲಿಲ್ವಲ್ಲ ಸರ್ ತಾವು? ನಮ್ಮ ಹುಟ್ಟು ಜಿಲ್ಲೆಯಲ್ಲಿ ಮೊದಲು ಬ್ರಾಂಚ್ ಇರಲಿಲ್ಲ, ಆಮೇಲೆ ಆಯಿತು, ಅದಕ್ಕೆ ಹೋಗೋಕ್ಕೆ ಯಾಕೋ ನನಗೆ ಮನಸ್ಸು ಆಗಲಿಲ್ಲ ಅದು. ಹೌದಾ? ಈಗ ಬ್ಯಾಂಕ್ ಉದ್ಯೋಗ ಮಾಡ್ತಾ ಇದ್ರೂ ಕೂಡ ವ್ಯವಸಾಯದ ಬಗ್ಗೆ ಒಲವನ್ನು ಇಟ್ಕೊಂಡಿದ್ರ? ಅದು ಮೊದಲಿನಿಂದ ಬಂದಿದ್ದರಿಂದ ಚಿಕ್ಕಂದಿನಿಂದ ನಮಗೊಂದು ರೀತಿ ಅವಿನಾಭಾವ ಸಂಬಂಧ. ರೈತರ ಕಂಡ್ರೆ ತುಂಬ ಪ್ರೀತಿ. ನಾನು ಮಾಡಿದ್ದು ಹೆಚ್ಚಾಗಿ ರೂರಲ್ ಬ್ರಾಂಚ್ಗಳೇ, ಹಾಗಾಗಿ ನಿಕಟ ಸಂಪರ್ಕ ಇತ್ತು. ವ್ಯವಸಾಯ ನಾನೇನಾದ್ರು ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಫುಲ್ಲು ನನ್ನದೇ ಒಂದು ಇದ್ರ ಥರ ನೋಡುವೆ ಅದನ್ನು. ಆಮೇಲೆ ರೈತರಿಗೆ ಏನು ಸಮಸ್ಯೆಗಳಿದೆ, ಅವನು ಏನು ಕಷ್ಟಪಡ್ತಿದ್ದಾನೆ, ನಮ್ಮ ಕಡೆಯಿಂದ ಏನು ಸೌಲಭ್ಯ ಒದಗಿಸ್ಬೋದು, ಇದನ್ನು ಪರಿಪೂರ್ಣವಾಗಿ ಮಾಡಿದ್ದೀನಿ. ಓಕೆ. ಅಂದರೆ ವ್ಯವಸಾಯದ ಜೊತೆಗೆ ನಂಟಿತ್ತ? ನಿಮ್ಮ ಊರಿನಲ್ಲಿ ಏನು ವ್ಯವಸಾಯ ಮಾಡ್ತಿದ್ರಲ್ಲ ಅದು? ಅಂದರೆ ಬ್ಯಾಂಕಿಗೆ ಸೇರಿದ ಮೇಲೆ ನಾನು ಅಲ್ಲಿ ಡಿಸ್ಕನೆಕ್ಟ್ ಆಯಿತು. ಯಾಕೆ ನಾನು ಸ್ವತಃ ಕೆಲಸ ಮಾಡೋ ಡಿಸ್ಕನೆಕ್ಟ್ ಆಯಿತು. ಬಟ್ ಊರಿಗೆ ಹೋದಾಗ ಅಥವಾ ಅಕ್ಕಪಕ್ಕ ರೈತರು ನೋಡಿದಾಗ ನನಗೆ ಅದು ಎಳಿತಾ ಇತ್ತು ಮನಸ್ಸು ಯಾವಾಗಲೂ. ಈಗ ನೀವು ಬ್ಯಾಂಕಲ್ಲಿದ್ದಿರಿ, ಸುಮಾರಷ್ಟು ವರ್ಷ ಕೆಲಸ ಮಾಡಿದಿರಿ. ಈಗ ರೈತರು ಮತ್ತು ಬ್ಯಾಂಕು ಅಂದರೆ ಯಾಕೋ ಒಂದು ರೀತಿ ಬಹಳ ಏನು ಸಂಬಂಧ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಹೌದು. ಅಂದರೆ ರೈತರು ಹೇಳ್ತಾರೆ ಅಧಿಕಾರಿಗಳು ತುಂಬ ಓಡಿಸಾಡ್ತಾರೆ, ಸರಿಯಾಗಿ ಸಾಲ ಕೊಡೋದಿಲ್ಲ, ಎಷ್ಟೋ ಸರಿ ಎಲ್ಲ ದಾಖಲೆ ಕೊಟ್ಟರು ಸಾಲ ಕೊಡಲ್ಲ ಅಂತ. ಆದರೆ ಅಧಿಕಾರಿಗಳು ನೀವು ಹೇಳ್ತೀರಿ ರೈತರು ಸರಿಯಾದ ದಾಖಲೆಗಳು ಕೊಡಲ್ಲ. ಈಗ ನೀವು ಭಾಳಷ್ಟು ವರ್ಷದಿಂದ ಬ್ಯಾಂಕಲ್ಲಿ ಕೆಲಸ ಮಾಡಿರೋದ್ರಿಂದ ಕೇಳ್ತಾ ಇದ್ದೀನಿ, ಹೇಗೆ ರೈತ ಮತ್ತು ಬ್ಯಾಂಕಿನ ನಡುವಿನ ಒಂದು ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೋದು ಅಂತ ಅನ್ಸುತ್ತೆ? ನಮ್ಮಲ್ಲಿ ಏನಾಗಿದೆ ಅಂದರೆ ಬ್ಯಾಂಕಿಗೆ ಬೇಕಾಗಿರೋ ರೆಕಾರ್ಡ್ಗಳು, ಆಮೇಲೆ ಆ ಒಂದು ಕ್ಲಿಯರ್ ಇರಬೇಕು. ಇಲ್ಲೇನಾಗಿರುತ್ತೆ, ಆ ರೆಕಾರ್ಡ್ಗಳೇ ಕ್ಲಿಯರ್ ಇರೋದಿಲ್ಲ. ಆಮೇಲೆ ಯಾರ್ದು ಅಪ್ಪನ ಹೆಸರಲ್ಲೋ ಅಜ್ಜನ ಹೆಸರಲ್ಲೋ ಇರ್ತದೆ, ಪಾಪ ಅವನಿಗೆ ಅವಶ್ಯಕತೆ ಇರ್ತದೆ. ಅಂಥ ಸಮಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ವಿನಃ ಸರಿಯಾದ ರೀತಿ ರೆಕಾರ್ಡ್ ಇಟ್ಕೊಂಡ್ರೆ ಯಾವುದೇ ಬ್ಯಾಂಕಲ್ಲೂ ಕೂಡ ವ್ಯವಸಾಯಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ನಿಲ್ಲಿಸಲ್ಲ. ಅದು ಪ್ರಿಯಾರಿಟಿ. ಟೋಟಲ್ 18% ಆಫ್ ದ ಲೋನ್ ಅಗ್ರಿಕಲ್ಚರ್ಗೆ ಹೋಗಬೇಕು ಅಂತ ಇದೆ, ಕೊಡ್ತಾರೆ. ಬಟ್ ರೆಕಾರ್ಡ್ಗಳು ದಾಖಲಾತಿಗಳ ಒಂದು ಒದಗಿಸೋದು ಸ್ವಲ್ಪ ಏರುಪೇರು ಆದಾಗ ಇದಾಗ್ತದೆ. ಅಲ್ಲ, ಈಗ ದಾಖಲಾತಿಗಳು ಸ್ಪಷ್ಟವಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂದ್ರಲ್ಲ, ಅಂದರೆ ಯಾರು ಸಾಲಕ್ಕಾಗಿ ಅರ್ಜಿ ಸಲ್ಲಿಸ್ತಾನೆ ಆತನ ಹೆಸರಲ್ಲಿ ಇರಬೇಕು, ಜಮೀನಿನ ದಾಖಲೆಗಳು ಇರಬೇಕು ಅಂತ. ಅದು ಇರೋದಿಲ್ವಾ? ಇರೋದಿಲ್ಲ. ಎಷ್ಟೋ ಸರಿ ಅಂದರೆ ತಾತನ ಹೆಸರಲ್ಲಿ ಇರ್ತದೆ, ಅಪ್ಪನ ಹೆಸರಲ್ಲಿ ಇರ್ತದೆ. ಆವಾಗ ಅವ್ರನ್ನೆಲ್ಲ ದಾಖಲಾತಿಗಳಿಲ್ಲದೆ ಸಾಲ ಕೊಡೋಕ್ಕೆ ಬರಲ್ಲ ಬ್ಯಾಂಕಲ್ಲಿ. ಅದು ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು. ಎಲ್ಲ ರೆಡಿ ಇತ್ತು ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ವ್ಯವಸಾಯಕ್ಕೆ ತುಂಬ ಪ್ರಿಯಾರಿಟಿಯಾಗಿ ಕೊಟ್ಟಿದ್ದೀವಿ. ಓಕೆ. ಅಂದರೆ ಅದು ಒಂದೇನಾ ಸಮಸ್ಯೆ? ಬೇರೆ ಇನ್ನೂ ಏನಾದರೂ ಇದ್ದಾವೆ, 100 ಸಮಸ್ಯೆಗಳು ಒಂದೊಂದು ಇರ್ತವೆ. ರೀಪೇಮೆಂಟ್ಗಳು ಸ್ವಲ್ಪ ಅವ್ರೇನಾಗುತ್ತೆ, ಉಪಯೋಗ ಕರೆಕ್ಟಾಗಿ ಆಗೋದಿಲ್ಲ. ಉದ್ದೇಶ ಮೇಯ್ನ್ ಏನು, ಈಗ ಒಂದು ಬೆಳೆ ಸಾಲ ತೊಗೊಂಡ್ರೆ ಆ ಬೆಳೆಗೆ ಉಪಯೋಗಿಸ್ಬೇಕು. ಏನಾಗಿರುತ್ತೆ, ಅವರ ಒಂದು ಸಾಂಸಾರಿಕ ಇದು ಬೇರೆ ಸಾಲದವರೆ, ಯಾಕೆಂದರೆ ಅವ್ರು ದಿನನಿತ್ಯದಲ್ಲಿ ಸಾಲವನ್ನು ಮಾಡಲೇಬೇಕಾಗಿರುತ್ತೆ. ಅವಾಗ ಆ ಥರ ಆದಾಗ ಅವರ ಮೇಯ್ನ ಉದ್ದೇಶ ಈಡೇರೋದಿಲ್ಲ. ಈಗ ಏನು ಸಾಲ ತಗೋತಾರೋ, ಈಗ ಯಾವುದನ್ನು ಉತ್ಪಾದನೆ ಮಾಡಬೇಕು ಅಂತ ತಗೋತಾರೋ ಅದಕ್ಕೆ ಆಗದೇ ಇದ್ದಂಥ ಸಮಯದಲ್ಲಿ ಸಮಸ್ಯೆಗಳು ಬರ್ತವೆ. ಹಾಗಾಗಿ ರಿಪೇಮೆಂಟ್ ಸ್ವಲ್ಪ ಸಮಸ್ಯೆಯಾಗಿ ಬ್ಯಾಂಕಿನ ಅಧಿಕಾರಿಗಳು ಎದುರ್ತಾರೆ. ಯಾಕೆಂದರೆ ರಿಪೇಮೆಂಟ್ ಆಗಲಿಲ್ಲ ಅಂದರೆ ಅವ್ರ ಹೆಸರು ಸಮಸ್ಯೆಗಳು ಬರ್ತವೆ. ಇದು ನನ್ನ ಒಂದು ವೈಯಕ್ತಿಕವಾದ ಅನುಭವ. ಅಂದರೆ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ತಗೊಂಡಿರ್ತಾರೋ ಆ ಉದ್ದೇಶಕ್ಕಾಗಿ ಉಪಯೋಗಿಸ್ಕೊಂಡ್ರೆ ಸಮಸ್ಯೆನೇ ಬರೋದಿಲ್ಲ. ಅಂದರೆ ಆ ಒಂದು ಇರುತ್ತೆ, ಅಲ್ಪ ಸ್ವಲ್ಪ ಆ ಕಡೆ ಇದು ಮಾಡಿಕೊಂಡು ರೀಪೇಮೆಂಟ್ನ ಕರೆಕ್ಟ್ ಟೈಮಿಗೆ ಮಾಡೋದಿಲ್ಲ. ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ
ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಈಗ ಒಂದು ದಾಖಲಾತಿಗಳು, ಎರಡನೇದು ಪಡೆದಂತಹ ಸಾಲವನ್ನು ಸದುದ್ದೇಶ ಮಾಡಿಕೊಳ್ಳಲ್ಲ, ಅದು ಒಂದು ಸಮಸ್ಯೆ ಇರುತ್ತೆ ಅಲ್ವೇ? ಈಗ ಬ್ಯಾಂಕಲ್ಲಿ ರೈತರು ಒಂದು ವ್ಯವಹಾರವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ತುಂಬ ಜನ ಅಧಿಕಾರಿಗಳು ಮಾತಾಡೋದು ಕೇಳಿದ್ದೀನಿ. ಅಂದರೆ ಒಂದು ಅಕೌಂಟ್ ಇಟ್ಕೋಬೇಕು, ಬಂದಂತಹ ಹಣವನ್ನು ಅಲ್ಲಿ ಹಾಕಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕು ಬ್ಯಾಂಕಿನ ಜೊತೆ, ಒಂದು ಬಾಂಧವ್ಯವನ್ನು ಬೆಳೆಸ್ಕೋಬೇಕು. ಹೌದು. ಒಬ್ಬ ಅಧಿಕಾರಿಯಾಗಿ ಅಥವಾ ವ್ಯವಸ್ಥಾಪಕರಾಗಿ ನಿಮ್ಮ ಅನುಭವ ಏನು? ಯಾವ ತರಹ ರೈತ ಮತ್ತು ಬ್ಯಾಂಕಿನ ನಡುವಿನ ಸಂಬಂಧ ಇರಬೇಕು? ಒಂದು ನಿಕಟವಾದ ಮತ್ತು ನಿರಂತರವಾದ ಸಂಪರ್ಕ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಅದು ಉದ್ದೇಶಪೂರ್ವಕವಾಗಿ ಇಲ್ಲದೆ ಇರ್ಬೋದು, ಅವರ ಒಂದು ಕೆಲಸದ ಒತ್ತಡನೂ ಇರಬೇಕು. ಸೊ ಅವರು ಪ್ರತಿನಿತ್ಯ ಅಥವಾ ಸಮಯ ಬಂದಾಗ ಬ್ಯಾಂಕಿಗೆ ಒಂದು ನಿಕಟವಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಮ್ಯಾನೇಜರ್ಗಳ ಜೊತೆ, ಸೊ ಅವರಿಗೆ ಪದೇ ಪದೇ ಸಿಗುವಂಥ ಸೌಲಭ್ಯಗಳಿರ್ತವೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ಈಗ ಒಂದು ಇನ್ಶೂರೆನ್ಸ್ ಇದೆ, PMSBY PMSJY ಅಂತೇಳಿ. ಅದು 20 ರೂಪಾಯಿ ಮತ್ತು 430 ರೂಪಾಯಿ ಇವಾಗ ಕಟ್ಟಿದರೆ ಈ ಥರ ಒಂದು ಗೌರ್ನಮೆಂಟ್ ಇದು ಸೌಲಭ್ಯಗಳಿರ್ತವೆ. ಇದು ಒಂದು ಅಕೌಂಟ್ ಓಪನ್ ಮಾಡಿದರೆ ಸಾಕು. ಒಂದು ಅಕೌಂಟ್ ಓಪನ್ ಮಾಡಿದರೆ ಅದು ನಿರಂತರವಾಗಿ ಪ್ರತಿ ವರ್ಷ ತಗೋತಾ ಇರ್ತದೆ. ಒಂದು ನಿಕಟವಾದ ಸಂಪರ್ಕ ಇದ್ದಾಗ ಬೇಕಾದಷ್ಟು ಬೇರೆ ಬೇರೆ ಯೋಜನೆಗಳ ಬಗ್ಗೆ ತಿಳ್ಕೊಬೋದು. ಆಮೇಲೆ ಹೋಗಿ ಬಂದು ಮಾಡ್ತಾ ಇದ್ರೆ ಒಂಥರ ಸಂಪರ್ಕನೂ ಚೆನ್ನಾಗಿರ್ತದೆ. ಈಗ ಒಂದ್ಸರಿ ಸಾಲ ತಗೊಂಡ್ರೆ ಅವ್ರು ಮತ್ತೆ ಇನ್ನೊಂದು ವರ್ಷ ಬರೋದೇ ಇಲ್ಲ. ಇದು ಒಂದು ಸ್ವಲ್ಪ ನನಗೆ ಅನಿಸುತ್ತೆ. ಬಟ್ ಅದು ಪಾಪ ಅವ್ರದ್ದು ಕೆಲಸದ ಒತ್ತಡಗಳಿರ್ತದೆ ರೈತನಿಗೆ. ಈಗ ನೀವು ಗ್ರಾಮೀಣ ಬ್ರಾಂಚ್ಗಳಲ್ಲೇ ಕೆಲಸ ಮಾಡಿರೋದ್ರಿಂದ ಮರೆಯಲಾಗದಂತಹ ಏನಾದರೂ ಒಂದಷ್ಟು ಅನುಭವಗಳು ತಮ್ಗೆ ಆಗಿರಬೇಕು. ಅದು ಏನು ಸಕಾರಾತ್ಮಕವಾಗೂ ಇರ್ಬೋದು ಅಥವಾ ನಕಾರಾತ್ಮಕವಾಗೂ ಇರ್ಬೋದು. ನೀವು ತುಂಬ ಮರೆಯೋಕ್ಕಾಗಲ್ಲ ಅನ್ನೋಂತಹ ಅನುಭವಗಳಿದ್ರೆ ಒಂದೆರಡು ಹಂಚ್ಕೊಳ್ಳಿ. ಒಂದು ಗ್ರಾಮೀಣ ಬ್ರಾಂಚಲ್ಲಿ ವರ್ಕ್ ಮಾಡುವಾಗ ಒಂದು ಮರೆಯಲಾಗದಂಥ ಒಂದು, ನನ್ನ ಕ್ಯಾಶಿಯರ್ ಆಗಿದ್ದಾಗ ನನಗೆ ವಿತ್ ಗನ್ ಫೈರಲ್ಲಿ ಅಟ್ಯಾಕ್ ಮಾಡಿದ್ದು. ಕೊಡಗರಳ್ಳಿಲಿದ್ದಾಗ, ಕೊಡಗರಳ್ಳಿ ಅಂತ ಹೇಳ್ಬಿಟ್ಟು ಕೊಡಗಿನಲ್ಲಿ ಒಂದು ಬ್ರ್ಯಾಂಚು, ಫೈರಿಂಗಲ್ಲಿ ಬ್ಯಾಂಕ್ ದರೋಡೆ ಮಾಡಿ ದುಡ್ಡು ತೊಗೊಂಡೋಗಿದ್ದು. ಅದೊಂದು ಮರೆಯಲಾರದಂಥ ಒಂದು ಘಟನೆ. ಅವಾಗ ನಾನು ಕ್ಯಾಶಿಯರೇ ಆಗಿದ್ದೆ ಇನ್ಚಾರ್ಜ್ ಇದ್ದಾಗ. ಅವನು ಅಲ್ಲ, ನಾನು ಕೇಳ್ತಿರೋದು ರೈತರ ಜೊತೆ ನಿಮ್ಮ ಒಡನಾಟದಲ್ಲಿ ರೈತರಲ್ಲಿ ಹೋದಾಗ ನಾವು ಒಂಥರ ರೈತರಾಗಿ ಇದ್ಬಿಡ್ತಿದ್ವು. ಆಮೇಲೆ ಅವರು ಕೂಡ ನಮಗೆ ಒಂದು ಅಫಿಷಿಯಲ್ ಅನ್ನೋದು ಇದಿರ್ತಿರಲಿಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೀವಿ. ಇವತ್ತು ಕೂಡ ಮಾತಾಡಿಸ್ತಾರೆ, ಅದೇ ಥರ ಮಾತಾಡಿಸ್ತಾರೆ. ಒಂದು ಕ್ಲೋಸ್ ರಿಲೇಷನ್ಶಿಪ್ ಇದೆ. ಅದನ್ನು ನಾವು ಎಂದಿಗೂ ಮರೆಯೋಕ್ಕಾಗಲ್ಲ. ಇವಾಗ 20 ವರ್ಷ ಆಯಿತು. ಈಗ ನಾನು ಫಸ್ಟ್ ಸೇರಿದ ಬ್ರಾಂಚಲ್ಲೂ ಕೂಡ ನನ್ನ ಹೆಸರು ನೆನಪಿರ್ತದೆ. ಓಕೆ. ಅಂದರೆ ರೈತರ ಜೊತೆ ಒಡನಾಟ ಇಟ್ಕೊಂಡ್ರೆ ವ್ಯವಸಾಯದ ಸಂಪರ್ಕವನ್ನು ತಾವು ಕತ್ತರಿಸ್ಕೊಳ್ಳಿಲ್ಲ, ಅದೇ ಮುಂದೆ ಕೈ ಹಿಡ್ಕೊಂಡು ಹೋಯ್ತು. ನಿವೃತ್ತರಾದ ಮೇಲೆ ತಾವು ರೈತರಾಗೋ ಪ್ರಯತ್ನ ಮಾಡಿಲ್ಲ. ಒಂದು ಕಡೆ ನನ್ನ ಮನಸ್ಸು ಎಳಿತಾ ಆಯಿತು ವ್ಯವಸಾಯ. ಅದರಿಂದ ನಾವು ಒಂಥರ ಅದರಿಂದ ಒಂದು ಅವಿನಾಭಾವ ಸಂಬಂಧ ಅಂತಲೇ ಹೇಳಬೇಕು. ಯಾತಕ್ಕೆ ಮತ್ತೆ ನಿವೃತ್ತರಾಗಿ ನೆಮ್ಮದಿಯಾಗಿರ್ಬೋದಿತ್ತಲ್ಲ, ರೈತನಾಗೋದಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರಿ ಸರ್? ವ್ಯವಸಾಯ ಅನ್ನೋದು ನಮಗೆ ಒಂದು ನೆಮ್ಮದಿ ಇರ್ತದೆ. ದುಡ್ಡಿಲ್ದಿದ್ರೂ ಕೂಡ ನೆಮ್ಮದಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ. ನಮ್ಮ ಇದನ್ನು ನಾವು ಬೆಳ್ಕೊಂಡು ತಿಂತೀವಲ್ಲ, ಆ ಒಂದು ಖುಷಿ ಇನ್ನೆಲ್ಲೂ ಸಿಗಲ್ಲ. ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಾವು ಬೆಳೆದು ತಿಂತೀವಲ್ಲ, ಆ ಒಂದು ಆನಂದ ನಮಗೆ ಬೇಕಾಗಿತ್ತು. ಅದು ಅದಕ್ಕಾಗಿ ನಾನು ವ್ಯವಸಾಯಕ್ಕೆ ಹೇಳಿದೆ. ಎಲ್ಲೆಲ್ಲಿ ಜಮೀನನ್ನು ನೋಡಿದ್ರಿ ಗೌಡ್ರೆ ತಾವು? ನಾನು ಸುಮಾರು ಮೈಸೂರು, ಚಾಮರಾಜನಗರ ಸುತ್ತಮುತ್ತ ಎಲ್ಲ ನೋಡಿದೆ. ಡಿಸ್ಟೆನ್ಸ್ ಸ್ವಲ್ಪ ನನಗೆ ದೂರ ಅನಿಸುತ್ತೆ, ಯಾಕಂದ್ರೆ ವಯಸ್ಸಾದ್ಮೇಲೆ ತಿರುಗಾಡೋಕ್ಕಾಗಲ್ಲ ಅಂತೇಳಿ. ಕೊನೆಗೆ ಇಲ್ಲಿ ಗೋಪಾಲ್ಪುರ ಮತ್ತು ಆನಗಳ್ಳಿ ಮಧ್ಯದಲ್ಲಿ ಮನೆಯಿಂದ ಒಂದು 16 ಕಿಲೋಮೀಟರ್ ಆಗುತ್ತೆ. ಅವಾಗ ಒಂದು 2 ಎಕರೆ ತೊಗೊಂಡೆ. ಅಂದರೆ ನೀವು ಜಮೀನನ್ನು ಆಯ್ಕೆ ಮಾಡುವಾಗ ನಿಮ್ಮ ಆದ್ಯತೆ ಏನಿತ್ತು? ಮಣ್ಣಿ ಥರ ಇರಬೇಕು, ಜಮೀನಿ ಥರ ಇರಬೇಕು, ನೀರಾವರಿ ಆಶ್ರಯ ಇರಬೇಕು, ಹಾಗೆ ಹೇಗೆ ಏನಾದ್ರು ಅಂದ್ಕೊಂಡಿದ್ರೆ ಮನಸ್ಸಲ್ಲಿ? ಅಂದ್ಕೊಂಡ್ರೆ ಅದು ಎಲ್ಲ ಪರಿಪೂರ್ಣವಾದ ಸ್ಯಾಟಿಸ್ಫೈ ಆಗುವಂಥ ಜಮೀನುಗಳು ಸಿಗಲ್ಲ ಇವತ್ತು. ಜಮೀನಿನ ಲಭ್ಯತೆ ಕಡಿಮೆ ಇದೆ. ಹಾಗೆ ಸಿಕ್ಕಿದ್ರೂ ನಾವು ಮಾಡ್ಕೋಬೇಕಷ್ಟೆ. ಏನು ಸಿಗುತ್ತೆ ಅದರಲ್ಲಿ ನಾವು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತಾರಲ್ಲ, ಹಾಗೆ ಅದನ್ನು ನೀವು ಅಭಿವೃದ್ಧಿ ಮಾಡ್ಕೋಬೇಕು. ಓಕೆ. ಈಗ ನೀವು ಖರೀದಿ ಮಾಡಿದಂಥ ಜಮೀನು ಹೇಗಿತ್ತು ಸರ್? ಅದೊಂದು ಕಾಡು ಪಕ್ಕ, ಅಂದರೆ ಡೆವಲಪ್ ಆಗಿರಲಿಲ್ಲ. ಒಂದು 25 ಮಾವಿನ ಮರಗಳಿದ್ವು ಅಷ್ಟೇ. ಮಾವಿನ ತೋಟ ಇತ್ತು. 2 ಎಕರೆ ಬಂದು ಏನು ಫೆನ್ಸಿಂಗ್ ಇರಲಿಲ್ಲ, ಏನೇನಿಲ್ಲ. ಒಂಥರ ದನಗಳ ಮೇವು ಇದಿತ್ತು, ಗ್ರೇಸಿಂಗ್ ಯಾರ್ಡ್ ಇತ್ತು. ಅದನ್ನು ತಗೊಂಡು ಫಸ್ಟ್ ಫೆನ್ಸಿಂಗ್ ಮಾಡಿದೆ. ಯಾಕೆ ಮಾಡಿದಂಥ ರೈತರಿಗೆ ಆಸಕ್ತಿ ಇರಲಿಲ್ಲ ವ್ಯವಸಾಯದಲ್ಲಿ? ಇಲ್ಲ, ಅಷ್ಟೊಂದು ಮಾಡಿರಲಿಲ್ಲ ಅವರು. ಅಂದರೆ ಅಷ್ಟೊಂದು ಇರಲಿಲ್ಲ ಅವ್ರಿಗೆ. ಹಾಗಾಗಿ ನಾನು ತೊಗೊಂಡ್ಮೇಲೆ ಫೆನ್ಸಿಂಗ್ ಹಾಕಿದೆ, ಬೋರ್ವೆಲ್ ತೆಗೆಸ್ದೆ.
ಆಮೇಲೆ ಪೈಪ್ಲೈನ್ ಮಾಡ್ಕೊಂಡು ಇರಿಗೇಷನ್ ಮಾಡ್ಕೊಂಡು 25 ಮಾವಿನ ಮರದ ಸುತ್ತ ಒಂದು 50 ತೆಂಗಿನ ಗಿಡ ಹಾಕಿದೆ. ಅಲ್ಲ, ಈಗ ನೀವು ಇದನ್ನು ಹೇಳಿದ್ರಲ್ಲ ಫೆನ್ಸಿಂಗ್ ಅಂತ, ಯಾವ ತರಹದ ಬೇಲಿ ಹಾಕಿದಿರಿ? ತಂತಿ ಬೇಲಿಗಳು. ತಂತಿ ಬೇಲಿ. ಹಾಂ. ಎಲ್ಲಿಂದ ಕಲ್ಲೆಲ್ಲ ತಂದ್ರಿ? ಕಲ್ಲಿ ಲೋಕಲ್ ತಗೊಂಡೆ. ವೈರ್ನ ಕಲ್ಕತ್ತಾದಿಂದ ತರಿಸ್ದೆ. ಅದು ಬ್ಲೇಡ್ ವೈರ್. ಅದು ಸ್ವಲ್ಪ ಏನಾಗಂದ್ರೆ ಇದು ಬಾರ್ಡ್ರಿಗೆ ಹಾಕ್ತಾರಲ್ಲ ನಮ್ಮ ಇದು ಬಾರ್ಡ್ರಿಗೆ, ಆ ಥರ ಬ್ಲೇಡ್ ವೈರ್ನ ಅಲ್ಲಿ ಕಲ್ಕತ್ತಾದಲ್ಲಿ ಉತ್ಪಾದನೆ ಮಾಡ್ತಾರೆ. ಬಾರ್ಡ್ರ್ ಅಂದರೆ ನೀವು ಹೇಳೋದು ದೇಶದ ಬಾರ್ಡ್ರ್ಗಳು. ಅಲ್ಲಿಗೂ ಯಾಕೆಂದರೆ ಸ್ವಲ್ಪ ನನಗೆ ಕಾರ್ಡ್ ಪಕ್ಕ ಇರೋದ್ರಿಂದ ತಂತಿ ಬೇಕಾಗಿತ್ತು ಅಂತ ಯಾವುದೋ ಇನ್ಫಾರ್ಮೇಷನ್ ಸಿಕ್ತು, ಅಲ್ಲಿಂದ ತರಿಸ್ದೆ. ಅದನ್ನು ಹಾಕಿದ್ದೀನಿ. ಏನು ಧಾರಣೆ ಜಾಸ್ತಿನಾ? ಇಲ್ಲ, ಹೆಚ್ಚು ಕಡಿಮೆ ಸ್ವಲ್ಪ ಅಷ್ಟೇ. ಬಟ್ ಅಲ್ಲಿಂದ ತರಿಸೋದು. ಏನು ವಿಶೇಷ ಆ ತಂತಿದು? ಅದು ಬ್ಲೇಡ್ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಕೊಕ್ಕೆಗಳಿದ್ರೆ ಅದು ಬ್ಲೇಡ್ ಇರುತ್ತೆ. ಓಹೋ. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಒಳಗೆ ಬರೋಕ್ಕೆ ಕಷ್ಟ ಯಾವುದೇ ಪ್ರಾಣಿಗಾದರೂ. ಹೌದಾ? ಓಹೋ. ಅಂದರೆ ಈಗ ಕಾಡಂಚಿನ ಗ್ರಾಮಗಳಲ್ಲಿ ಯಾರಾದರೂ ವ್ಯವಸಾಯ ಮಾಡ್ತಿದ್ರೆ ಈ ತರಹ ತಂತಿ ಹಾಕಿದರೆ ಒಳ್ಳೆಯದು ಅಂತಲ್ಲ ತಮ್ಮ ಅಭಿಪ್ರಾಯ? ಅನ್ಕೋತೀವಿ, ಬಟ್ ಆದ್ರೂ ಏನು ಫುಲ್ ಸೇಫ್ಟಿ ಅಲ್ಲ ಅದು. ಯಾಕೆಂದರೆ ಅದಕ್ಕೆ ನೂರಾರು ಮಾರ್ಗಗಳಿರ್ತವೆ ನುಗ್ಗೋದಕ್ಕೂ ಕೂಡ. ಅಲ್ಲ, ಈಗ ನೀವು ಹಾಕಿದಿರಲ್ಲ, ಅದು ನಮಗೊಂಥರ ಖುಷಿ. ಅಟ್ಲೀಸ್ಟ್ ಯಾರೂ ಬರಲ್ಲ, ಸರಳವಾಗಿ ಯಾರೂ ಬರೋಕ್ಕಾಗಲ್ಲ. ಓಕೆ. ಅಂದರೆ ಕಂಬ ಎಷ್ಟು ಅಡಿ ಎತ್ತರದ್ದು? 7 ಅಡಿ ಎತ್ತರದ್ದು. 7 ಅಡಿ ಅಂದರೆ ಒಂದು 6 ಅಡಿವರೆಗೂ. 1.5 ಅಡಿ ಕೆಳಗಡೆ ಹೋಗುತ್ತೆ, 5.5 ಅಡಿ ನಮಗೆ ಮೇಲೆ ಸಿಗುತ್ತೆ. ಎಷ್ಟು ತಂತಿ ಹಾಕಿದಿರಿ? ಎಷ್ಟು ಲೈನು? 6 ಲೈನ್. 6 ಲೈನ್. ಓಕೆ. ಅದನ್ನು ಕಲ್ಕತ್ತಾದಿಂದ ತರಿಸಿದ್ರೆ? ಕಲ್ಕತ್ತಾದಿಂದ ತರಿಸ್ದೆ. ಓಕೆ. ಎಷ್ಟು ಖರ್ಚಾಯಿತು? 2 ಎಕರೆಗೆ ಪೂರ್ತಿ? 1.25 ಲಕ್ಷ ಆಯಿತು. ಹೌದಾ? ಆಮೇಲೆ ಗೇಟ್ ಎಲ್ಲ ಇಟ್ಕೊಂಡ್ರೆ? ಗೇಟ್ ಹಾಕಿದೆ. ಮಧ್ಯದಲ್ಲಿ ಏನಾದ್ರು ಒಂದು ಸಣ್ಣ ಮನೆ ಥರ ಏನಾದ್ರು ಕಟ್ಕೊಂಡ್ರೆ? ಇನ್ನೂ ಇಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಓಕೆ. ಮುಂದೆ ಬೋರ್ವೆಲ್ಲು ಪಾಯಿಂಟನ್ನು ಹೇಗೆ ಗುರುತಿಸ್ಕೊಂಡ್ರಿ? ಸರ್, 4 ಜನ ಜೊತೆ ಪಾಯಿಂಟ್ ಮಾಡಿಸ್ದೆ. 3 ಜನ 1 ಪಾಯಿಂಟ್ ಕೊಟ್ಟರು, ಇನ್ನೊಬ್ಬ 1 ಪಾಯಿಂಟ್ ಕೊಟ್ಟು ಇನ್ನೊಂದು ಕಡೆ ಮಾಡಿದ್ರು. ಅದರಲ್ಲಿ 3 ಜನ ಕೊಟ್ಟಿದ್ದ ಪಾಯಿಂಟಲ್ಲಿ ಬರಲಿಲ್ಲ ನೀರು. 650 ಅಡಿ ಹೋದ್ರೂ ಬರಲಿಲ್ಲ. ಆವಾಗ ನನಗೆ ಯಾಕೋ ಡೌಟ್ ಆಯಿತು. ಆಮೇಲೆ ಇನ್ನೊಬ್ಬರು ಇನ್ನೊಂದು ಚಾನ್ಸ್ ನೋಡೋಣ ಅಂತ ಹೇಳಿದ್ರು ನಮ್ಮ ಫ್ರೆಂಡು. ಅಲ್ಲಿ ಮಾಡೋದು, ಅಲ್ಲಿ 300 ಅಡಿಗೆ ನೀರು ಸಿಕ್ತು. ಸೊ ಅದನ್ನು 440 ಅಡಿ ತನಕ ಕೊಡೋದು ಸಫಿಷಿಯೆಂಟ್ 2 ಇಂಚ್ ನೀರು ಬಂತು. ಅಂದರೆ 4 ಬಾರಿ ಬೋರ್ವೆಲ್ ಕೊರೆಸೋ ಪ್ರಯತ್ನ ಮಾಡಿದ್ದೀರಿ ನೀವು? ಅಂದರೆ ಇದು ಟೆಸ್ಟ್ ಮಾಡಿಸಿದ್ದು 4 ಬಾರಿ. ಬಟ್ 1 ಬೋರ್ ಫೇಲ್ಯೂರ್ ಆಯಿತು, ಇನ್ನೊಂದು ಬೋರ್ ಬಂತು. ಬೋರ್ವೆಲ್ ಕೊರೆಸೋಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಗೌಡ್ರೆ? ಬೋರ್ವೆಲ್ಗೆ 1.5 ಲಕ್ಷ ಆಯಿತು, 2 ಬೋರಿಂದನೂ. 2ರಿಂದಲೂ ಸೇರಿ. ಸೊ ಕೇಸಿಂಗು ಎಲ್ಲ ಬಿಟ್ಟು ಈಗ ಎಷ್ಟು? 450 ಅಡಿವರೆಗೂ? 450 ಅಡಿವರೆಗೂ ಇದೆ. ಎಷ್ಟು ಇಂಚ್ ನೀರು ಬಂದಿರ್ಬೋದು? 2 ಇಂಚ್ ನೀರಿದೆ. 2 ಇಂಚ್ ನೀರು. ಓಕೆ. ಆಮೇಲೆ ಈಗ ನಿಮ್ಮ ಜಮೀನಲ್ಲಿ ಎಷ್ಟು ಮಾವಿನ ಗಿಡ ಇತ್ತು ಅಂದರೆ? 25. ಯಾವ ತಳಿ ಅಂತ ಗೊತ್ತಿಲ್ವಾ? ತಳಿ 4 ಥರ ತಳಿ ಇದೆ. ಒಂದು ಬಾದಾಮಿ, ಇನ್ನೊಂದು ಸೈಂದೂರ, ಇನ್ನೊಂದು ರಸ್ಪುರಿ, ಆಮೇಲೆ ತೋತಾಪುರಿ. ಓಹೋ. ಎಲ್ಲ 3 ಮರಗಳಿದ್ದಾವೆ. ಬಾದಾಮಿ ಸ್ವಲ್ಪ ಜಾಸ್ತಿ ಇದೆ. ಎಷ್ಟು ವರ್ಷದ ಮರಗಳು? ಅಲ್ಲೊಂದು 25-30 ವರ್ಷದ ಮರಗಳು. ಆರೋಗ್ಯವಾಗಿದ್ದಾವೆ. ಅಂದರೆ ಒಂದು 8-10 ಫಸಲು ಬಿಡ್ತಾ ಇಲ್ಲ. ಅದನ್ನು ಇನ್ನೂ ಸ್ವಲ್ಪ ಇದು ಮಾಡಬೇಕು, ಅದಕ್ಕೆ ಪೋಷಣೆ ಮಾಡಬೇಕು. ಓಹೋ. ಈಗ ನೀವು ಮಾವಿನ ಮರಗಳಿರೋವಂಥ ಜಮೀನು ತಗೊಂಡ್ರಿ, ಸುತ್ತ ಫೆನ್ಸ್ ಮಾಡಿದ್ರಿ, ಬೋರ್ವೆಲ್ ಕೊಡಿಸಿದ್ರಿ, ಆಮೇಲೆ ಏನೇನು ಮಾಡಿದ್ರಿ ಹೇಳಿ ಈಗ? ಆಮೇಲೆ ಸುತ್ತ ತೆಂಗಿನ ಗಿಡ ಹಾಕಿದೆ. ಬಾರ್ಡ್ರಿಗೆ ಒಂದು 15 ಅಡಿ ಬಿಟ್ಬಿಟ್ಟು ಸುತ್ತ ಒಂದು ರೌಂಡ್ ತೆಂಗಿನ ಗಿಡ ಹಾಕಿದ್ದೀನಿ. 2 ವರ್ಷ ಆಗಿದೆ. ಈಗ ಅದರ ಪಕ್ಕದಲ್ಲಿ ಸ್ವಲ್ಪ ಬಾಳೆ ಹಾಕ್ತಾ ಇದ್ದೀನಿ, ತೆಂಗಿನ ಪಕ್ಕದಲ್ಲಿ. ತೆಂಗು ಯಾವ್ದು ಹಾಕಿದ್ರಿ? ತೆಂಗು ಇಲ್ಲೇ ಲೋಕಲ್ ಸಿಕೆರೆಟಾಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಲೋಕಲ್ ಹಾಕಿದ್ದೀನಿ. ಎಲ್ಲಿಂದ ತಂದ್ರಿ? ಅದು ಇಲ್ಲೇ ನಮ್ಮ ಒಂದು ಕಸ್ಟಮರ್, ನಮ್ಮ ಫ್ರೆಂಡ್ ತೋಟದಿಂದಾನೆ, ಅವರೇ ಬೆಳೆಸಿದ್ರು, ತಗೊಂಬಂದೆ. ಓ, ಅಂದರೆ ಮೈಸೂರು ತಾಲೂಕಿದೆ, ಎಡಹಳ್ಳಿ ಅಂತ ಹೇಳ್ಬಿಟ್ಟು ಮೈಸೂರು ತಾಲೂಕಿದೆ. ಓಕೆ. ಅಲ್ಲಿ ಅವ್ರದ್ದು ತೋಟ ಇದೆಯಾ? ಅವ್ರ ತೋಟ ಇದೆ. ಕಾಯಿ ತಂದು ನೀವು ಸಸಿ ಮಾಡಿದ್ರೆ? ಇಲ್ಲ, ಅವರೇ ಸಸಿ ಮಾಡಿ ರೆಡಿ ಮಾಡಿಟ್ಟಿರು. 1 ವರ್ಷದ ಗಿಡಗಳಿದ್ವು ಅವು. ಓಕೆ. ಏನು ದರ ಕೊಟ್ಟು ತಗೊಂಡ್ರಿ? ಅದು 80 ರೂಪಾಯಿ ಕೊಟ್ಟರು ಅವರು, ಕಡಿಮೆಗೆ ಚೀಪಾಗಂತ. ಈಗ ಮರ ನೋಡಿದ್ರಾ ನೀವು? ಮರ ನೋಡಿದ್ದೆ ನಾನು, ಅವ್ರ ತೋಟ ಎಲ್ಲ ನೋಡಿದ್ದೆ. ಚೆನ್ನಾಗಿದೆಯಾ ತೋಟ? ತೋಟ ತುಂಬ ಚೆನ್ನಾಗಿದೆ. ಮೊದಲು ಅವ್ರಿಗೂ ಸಾಲ ಕೊಟ್ಟಿದ್ದೆ, ಅವ್ರಿಗಾಗಿ ಎಲ್ಲ ವಿಸಿಟ್ ಮಾಡಿದ್ದೆ ನಾನು. ಹಾಗಾಗಿ ತೋಟದ ಬಗ್ಗೆ ನನಗೆ ಅನುಮಾನ ಇರಲಿಲ್ಲ. ತೋಟ ತುಂಬ ಚೆನ್ನಾಗಿದೆ ಅವ್ರದ್ದು. ಓಕೆ. ಅಂದರೆ ನಿಮ್ಮ ಬ್ಯಾಂಕಿನ ಏನು ಕಸ್ಟಮರ್ ಅಲ್ವಾ? ಹಾಗಾಗಿ ಮ್ಯಾನೇಜರ್ ಸಾಹೇಬರು ಬಂದಿದ್ದಾರೆ ಅಂತ ಕಡಿಮೆ ಕೊಟ್ಬಿಟ್ಟಿದ್ದಾರೆ. ಇಲ್ಲ, ಕಡಿಮೆ ಕೊಟ್ಟರು. ಅವಾಗ 100-150 ಇತ್ತು. ನನಗೆ ಆಯಿತು ಸರ್, ತಗೊಂಡೋಗಿ. ಓಕೆ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ
ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಈಗ ತೆಂಗು ನಿಮಗೆ ಮುಂಚೆಯಿಂದ ಅನುಭವ ಇತ್ತಾ? ಯಾವ ತರಹ ನಾಟಿ ಮಾಡಬೇಕು ಏನು ಎತ್ತ ಅಂತ? ಮುಂದೆ ನಮಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಕೇಳ್ಕೊಂಡು ತಿಳ್ಕೊಂಡು ಅದು ಫಸ್ಟ್ ಗುಂಡಿ ಮಾಡಿ ಅದಕ್ಕೆ ಸ್ವಲ್ಪ ಗೊಬ್ಬರ ತುಂಬಿ. ಅದು ಏನು ಸೈಜಲ್ಲಿ ಗುಂಡಿ ಮಾಡಿದ್ರಿ? 3x3x3. ಹೌದಾ? ಬೇಕಾಗುತ್ತಾ ಅಷ್ಟು ದೊಡ್ಡ ಗುಂಡಿ? ಇದ್ದರೆ ಒಳ್ಳೇದು ಅನಿಸುತ್ತೆ. ಯಾಕೆ? ಯಾಕೆಂದರೆ ಅದು ಸ್ವಲ್ಪ ಬೇರು ಬಿಡೋದಕ್ಕೆ ಮಣ್ಣೆಲ್ಲ ಸಡಿಲವಾಗಿರುತ್ತೆ. ಯಾಕೆಂದರೆ ನಾವು ಇವಾಗ ಇತ್ತೀಚೆಗೆ ಏನು ಮಾಡುತ್ತೆ, ಟ್ರ್ಯಾಕ್ಟರೆಲ್ಲ ಓಡಿಸಿರ್ತಾರೆ, ತುಂಬ ಗಟ್ಟಿಯಾಗಿರುತ್ತೆ. ಅದು ತೆಗೆಯೋದ್ರಿಂದ ನಮಗೆ ಅನುಕೂಲ ಇದೆ ಅನ್ನಿಸುತ್ತೆ ನನ್ನ ವೈಯಕ್ತಿಕವಾಗಿ. ಯಾವುದ್ರಲ್ಲಿ ತೆಗೆಸ್ಕೊಂಡ್ರಿ ಗುಂಡಿ? ಇದು ಜೆ.ಸಿ.ಬಿನಲ್ಲಿ. 3x3x3. ಹಾಂ. ಬೇಲಿ ಉದ್ದಕ್ಕೂ ಹಾಕಿದ್ದೀರಾ ತೆಂಗು? ಬೇಲಿಯಿಂದ 15 ಅಡಿ ಬಿಟ್ಟು ಒಳಕ್ಕೆ ಉದ್ದ ಫುಲ್ಲು ಒಂದು ಬರುತ್ತೆ. 2 ಎಕರೆ ಪೂರ್ತಿ? 2 ಎಕರೆ ಪೂರ್ತಿ. ಎಷ್ಟು ಗಿಡ ಆಗಿದೆ? ಒಂದು 55 ಗಿಡ ಹಿಡಿದಿದೆ 2 ಎಕರೆ ಬೇಲಿಗೆ. ನಿಮ್ಮದು ಜಮೀನು ಆಯತಾಕಾರ ರೆಕ್ಟ್ಯಾಂಗಲ್ ಆಗಿದೆಯಾ, ಚೌಕಾಕಾರ ಇದೆಯಾ? ರೆಕ್ಟ್ಯಾಂಗಲ್ಲ. ಓಕೆ. ಅಂದರೆ ಹೆಚ್ಚು ಕಡಿಮೆ 1.5 ಎಕರೆ ಜಮೀನಲ್ಲಿ ಕೂರೋ ತೆಂಗನ್ನು ಬಾರ್ಡ್ರಲ್ಲೇ ಹಾಕ್ಬಿಟ್ಟಿದ್ದೀರಾ? ಬಾರ್ಡ್ರಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದೇ ತಳಿ ಅರಸೀಕೆರೆ ಟಾಲ್? ಒಂದೇ ತಳಿ ಹಾಕಿರೋದು. ಈಗೇನು ಎಳ್ನೀರು ತಳಿ ಬಂದಿದ್ದಾವೆ, ಹೈಬ್ರಿಡ್ ತೆಂಗು ಬಂದಿದೆ? ಅದು ನೋಡ್ತೀನಿ. ನಾನು ಸ್ವಲ್ಪ ರಸ್ತೆ ರೋಡ್ ಪಕ್ಕ ಒಂದು ಸ್ವಲ್ಪ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ಹೌದು, ಅದು ಇದೆ ತಲೆಯಲ್ಲಿದೆ. ಬಟ್ ನಿಧಾನವಾಗಿ ಹಾಕೋಣ. ಅದು ಅಷ್ಟು. ಇದು ಜಾಗ ಎಲ್ಲಿದೆ? ಜಾಗ ಇನ್ನೂ ಸ್ವಲ್ಪ ಒತ್ತುವರಿ ಇದೆ. ಹೌದಾ? ಅಲ್ಲಿ ಹಾಕೋಣ ಅಂತ? ಅಲ್ಲೇ ಹಾಕೋಣ ಅಂತ. ಈಗ ಮೊದಲನೇದು ತೆಂಗು ನಾಟಿ ಮಾಡ್ಕೊಂಡ್ರಿ. ಎಷ್ಟು ವರ್ಷ ಆಯ್ತು ಹಾಕಿ? 2 ವರ್ಷ ಆಯಿತು. ನೀವು ಖರೀದಿ ಮಾಡಿದ್ದೆ ಜಮೀನು 2 ವರ್ಷದಿಂದ? 2.5 ವರ್ಷದಿಂದ. ನೀವು ಖರೀದಿ ಮಾಡಿದಾಗ ಜಮೀನಿನ ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ ಗೌಡ್ರೆ? ಮಾಡಿದಾಗ ಮಾಡಿಸ್ಲಿಲ್ಲ, ಆಮೇಲೆ ಮಾಡಿಸಿದ್ದೆ. ಹೌದಾ? ನಂದು ಇದು 0.27 ಇತ್ತು. ಏನು? ಕಾರ್ಬನ್. ಆರ್ಗ್ಯಾನಿಕ್ ಕಾರ್ಬನು. ಆಮೇಲೆ ಸ್ವಲ್ಪ ಒಂದು 2 ವರ್ಷದಿಂದ ನಾನು ಏನು ಮಾಡ್ತೀನಿ, ಸತತವಾಗಿ ಸೆಣಬು ಅಪ್ಸೆಣಬು ಹಾಕ್ಬಿಟ್ಟು ಅದನ್ನು ಫಲವತ್ತತೆ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಯಾವುದೇ ರಾಸಾಯನಿಕ ಬಳಸ್ತಾ ಇಲ್ಲ. ಅದು ರಾಸಾಯನಿಕ ಮುಕ್ತ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕೆ? ನಾವು ಬೆಳಕು ತಿನ್ನೋದ್ರಿಂದ ರಾಸಾಯನಿಕ ಮುಕ್ತ ಇರಲಿ ಅಂತಲೇ. ಬೇರೆಯವ್ರಿಗೆ ಕೊಡೋದಾಗಿದ್ರೆ ರಾಸಾಯನಿಕ ಬಳಸ್ತಿಲ್ಲ. ಅದು ನನಗೆ ಅದು ಒಂದು ಮೊದಲಿಂದನೂ ಬಂದು. ಯಾಕೆ ನಾವು ಹಾಸನದಲ್ಲಿ ನಾನು ಚಿಕನ್ನ ಬೆಳಿಬೇಕಾದ್ರೆ ನಾವು ಯಾವುದೇ ರಾಸಾಯನಿಕಗಳು ಜಾಸ್ತಿ ಆಗ್ತಾ ಇರಲಿಲ್ಲ. ಈಗ ಆಲೂಗಡ್ಡೆಗೆ ಹಾಕ್ಬೇಕಾದ್ರೆ ಎಲ್ಲ ಒಂಚೂರು ಬೂಸ್ಟಿಂಗ್ ಕೊಡ್ತಿದ್ದಲ್ಲ, ಅಷ್ಟು ಬಿಟ್ಟರೆ ಮಿಕ್ಕಿದ್ದು ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದನ್ನೇ ಬಳಸ್ತಾ ಇದ್ದಿದ್ದು. ಅದು ನನ್ನ ತಲೆಯಲ್ಲಿ ಇನ್ನೂ ಅದೇ ಇದೆ. ಹಾಗಾಗಿ ನಾವು ರಾಸಾಯನಿಕ ಬಳಸ್ತಲೇ ಆರ್ಗ್ಯಾನಿಕ್ ಆಗಿ ನಾವು ಬೆಳ್ಕೊಂಡು ತಿಂದರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಕೊಟ್ಟರು ಕೂಡ ಒಂದು ಒಳ್ಳೆಯ ಪುಣ್ಯ ಬರುತ್ತೆ ಅಲ್ವೇ? ಈಗ ಗೌಡ್ರೆ, ನೀವು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡೋ ಸಲುವಾಗಿ ಹಸಿರೆಲೆ ಗೊಬ್ಬರ ಬೆಳೆದಿದೆ ಅಲ್ವಾ? ಈಗಾಗಲೇ ಎಷ್ಟು ಸರಿ ಬೆಳೆದು ಆ ಥರ ಉಳುಮೆ ಮಾಡಿದ್ದೀರಿ? ಇದು ಈ ವರ್ಷನೂ ಸೇರಿ 3ನೇ ಸಾರಿ. ಹೌದಾ? ತಗೊಂಡ ತಕ್ಷಣ ಅದನ್ನು ಶುರು ಮಾಡಿದೆ. ಫಸ್ಟ್ ಟೆಸ್ಟ್ ಮಾಡಿದಾಗ ನನಗೆ 0.27 ಇತ್ತು. ನೆಕ್ಸ್ಟ್ ಟೆಸ್ಟ್ ಮಾಡಿದಾಗ 0.60 ಬಂತು. ಸೊ ತುಂಬ ಇಂಪ್ರೂವ್ ಆಯ್ತು. ನನಗೆ ಖುಷಿ ಆಯಿತು. ಅಟ್ಲೀಸ್ಟ್ ಇದಾಗುತ್ತಲ್ಲ ಅಂತ ಹೇಳ್ಬಿಟ್ಟು. ಬೆಳೆ ಏನು ತೆಂಗು ಬಿಟ್ಟರೆ ಬೇರೆ ಇನ್ನೇನು ಬೆಳೀತಾ ಇಲ್ಲ. ಈಗ ಎಷ್ಟು kg ಬೀಜ ಬಳಸ್ತೀರಿ ಎಕರೆಗೆ ಹಸಿರೆಲೆ ಗೊಬ್ಬರ? 2 ಎಕರೆಯಿಂದ ಒಂದು 25 kg ಅಪ್ಸೆಣಬು, ಒಂದು 10 kg ಡಯಾಂಚ, ಒಂದು 20 kg ಇದು ಉರುಳಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಸ್ತು ಬಿಡ್ತೀನಿ. ಉರುಳಿ ಇದು ಒಂದು 50-60 kg ಆಗ್ಬಿಡುತ್ತೆ. 40-50 kg ಆಗ್ಬಿಡುತ್ತೆ. ಹೇಗೆ ಎರಚ್ತೀರಿ? ಜಮೀನನ್ನು ಉಳುಮೆ ಮಾಡಿಸ್ಬಿಟ್ಟು ಆಮೇಲೆ ಮಾಡೋಕ್ಕಿಂತ ಮುಂಚೆ ಎರಚಿಬಿಡೋದು, ಆಮೇಲೆ ಉಳುಮೆ ಮಾಡಿ ರಾಟ ಮಾಡಿ ಬೆಳೀತದೆ ಅದು. ಹೌದಾ? ಕಳೆಗಳ ಜೊತೆನೇ ಬೆಳೀತದೆ. ಅದನ್ನು ಒಂದು ಲೆವೆಲಿಗೆ ಬಂದ ಮೇಲೆ ಹೂವು ಬಿಡೋ ಅಂಟಕ್ಕೆ ಬಂದಾಗ ಮಲ್ಚಿಂಗ್ ಮಾಡಿಬಿಡೋದು. ಹೇಗೆ? ಇದು ರೋಟೋವೇಟ್ರಿಂದ ಹಾಕ್ಬಿಟ್ಟು ರೋಟೋವೇಟ್ರ್ ಹಾಕ್ಕೊಂಡು ಮಲ್ಚಿಂಗ್ ಮಾಡಿಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಅದು. ಈಗ ನೀವು ಪರೀಕ್ಷೆ ಮಾಡಿಸಿದ್ದು 0.6 ಸಾವಯವ ಇಂಗಾಲ ಇದೆ ಅನ್ನೋದು ಈಗ ಇತ್ತೀಚೆಗೆ ಬಂದಿರೋದು. ಹೌದಾ? ಅಂದರೆ 3 ಸಾರಿ ನೀವು ಬೆಳೆದು ಮಲ್ಚ್ ಮಾಡಿದ್ಮೇಲೆ 0.27 6ಕ್ಕೆ ಬಂದಿದೆ. 0.6 ಬಂದಿದೆ. ಓಕೆ. ಇನ್ನೂ ಒಂದು 3 ಸರಿ ಮಾಡಿದ್ರೆ ಎಷ್ಟಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆ ತಮ್ಮದು? ಮಣ್ಣು ಫಲವತ್ತತೆ ಆಗಿದ್ರೆ ಆಮೇಲೆ ನಮಗೆ ಎಲ್ಲ ಬೆಳೆಗಳಿಗೂ ಅನುಕೂಲ ಅಲ್ವಾ?
ಇದು ಒಂದೇನಾ ಮಾಡ್ತಾ ಇರೋದು ಅಥವಾ ಬೇರೆ ಇನ್ನೇನಾದ್ರು? ಬೇರೆ ಇದನ್ನು ಶುರು ಮಾಡಿದೆ, ಜೀವಾಮೃತನ. ಅದು ಸಗಣಿ ಮತ್ತು ಗಂಜಲದ ಕೊರತೆಯಿಂದಾಗಿ ಅದು ನಿಂತೋಯ್ತು. ವೇಸ್ಟ್ ಡಿಕಂಪೋಸರ್ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಬೋರ್ವೆಲ್ ನೀರು ಕೊಡಬೇಕಾದ್ರೆ ವೇಸ್ಟ್ ಡಿಕಂಪೋಸರ್ ಕೊಡ್ತೀನಿ, ಗೋಕೃಪಾಮೃತ ಮಾಡ್ತಾಯಿದ್ದೀನಿ, ಈ ಥರದವೆಲ್ಲ ಮಾಡ್ತಾಯಿದ್ದೀನಿ. ಏನು ವೇಸ್ಟ್ ಡಿಕಂಪೋಸರ್ ಅಂದರೆ? ಅಂದರೆ ನಮ್ಮಲ್ಲಿ ಎಲ್ಲಿ ಕಳೆಗಳಿರುತ್ತಲ್ಲ ಅದನ್ನೆಲ್ಲ ಬೇಗ ಕೊಳೆಸುತ್ತದು. ಅದೇ ಎಲ್ಲಿಂದ ತರಿಸ್ತೀರ ಅದನ್ನ? ಅದು ನಾನು ಇದರಿಂದ ತರಿಸಿದ್ದೆ, ಅಮೆಝಾನಿಂದ ಒಂದು ಬಾಟಲ್ ತರಿಸಿದ್ದೆ, ಒಂದು ಪ್ಯಾಕೆಟಲ್ಲಿ. ಅದರಿಂದ ಶುರು ಮಾಡಿ ನಾನೇ ಮಾಡ್ತಾಯಿದ್ದೀನಿ. ಓಕೆ. ಅಂದರೆ ಬೋರ್ವೆಲ್ ಇಂದ ನೀವೇನು ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ ಜಮೀನಿಗೆ? ಹನಿ ನೀರಾವರಿ ಅಂದರೆ ಹನಿ ನೀರು ಡ್ರಿಪ್ಸು ಇದೆ, ಸ್ಪ್ರಿಂಕ್ಲರು ಇದೆ, ಎರಡಕ್ಕೂ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ. ಹೌದಾ? ಅಂದರೆ ನೀವು ಏನು, ನಾನು ಈಗ ಮಳೆಗಾಲದಲ್ಲಿ ಡಿಕಂಪೋಸರ್ ಕೊಡೋದು ಸ್ಪ್ರಿಂಕ್ಲರ್ ಅಲ್ಲ? ಇಲ್ಲ, ಈಗ ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೆ. ಸೊ ಈಗ ಸ್ಪ್ರಿಂಕ್ಲರ್ ಇದ್ದಾಗ ಎಲ್ಲ ಕಡೆಗೂ ಸ್ಪ್ರಿಂಕ್ಲರಲ್ಲಿ ಕೊಡ್ತೀನಿ. ಅದು ಕಂಟಿನ್ಯೂಟಿ ಇದ್ದೇ ಇದೆ ನನ್ನ ಜಮೀನಲ್ಲಿ. ಅಂದರೆ ಎಷ್ಟು ಕೊಡ್ತೀರಾ ಕಾಂಪೋಸ್ಟ್ ಡಿಕಂಪೋಸರು? ಅಂದರೆ ಒಂದು 200 ಲೀಟರ್ ಬ್ಯಾರಲ್ ಇದೆ. ಒಂದು ಸಾರಿ ಕೊಟ್ಬಿಡ್ತೀನಿ, ಒಂದು ಮುಕ್ಕಾಲಷ್ಟು ಕೊಟ್ಬಿಟ್ಟು ಮತ್ತೆ ಅದನ್ನು ಕಲ್ಚರ್ ಮತ್ತೆ ಡೆವಲಪ್ ಮಾಡ್ಕೋತೀನಿ. ಈಗ ಒಂದು ಸರಿ ನೀವು ತರಿಸ್ಬಿಟ್ಟು ಅದನ್ನು ನೀವೇ ಡೆವಲಪ್ ಮಾಡ್ಕೋತಾ ಇದ್ದೀರಿ? ಅದು ಕಂಟಿನ್ಯೂ ಮಾಡ್ಬೋದು. ಹೇಗೆ ಮಾಡ್ಕೊಳ್ಳೋದು? ಅದೇನಿಲ್ಲ, ಒಂದು ಲಾಸ್ಟಲ್ಲಿ 20 ಲೀಟರ್ ಉಳಿಸ್ಬಿಟ್ಟು ಮತ್ತೆ 2 kg ಬೆಲ್ಲ ಹಾಕ್ಬಿಟ್ಟು ನೀರು ತುಂಬಿದ್ರೆ ಮತ್ತೆ ಅದೇ ಇದಾಗೋಗುತ್ತೆ. ಸಿಂಪಲ್ ಅದು, ಅದಕ್ಕೇನಂತೂ ಕಷ್ಟಪಡುವಂಗಿಲ್ಲ. ವೇಸ್ಟ್ ಡಿಕಂಪೋಸರ್ ಬಳಸ್ತಾ ಇರೋದ್ರಿಂದ ಏನು ಪ್ರಯೋಜನ ಆಗಿದೆ ನಿಮಗೆ? ಅಂದರೆ ಬೇಗ ಡಿಕಂಪೋಸ್ ಆಗುತ್ತೆ ನನ್ನ ಒಂದು ಅನುಭವದಲ್ಲಿ. ಓಕೆ. ಈಗ ತೆಂಗು ಬೆಳೆದಿದ್ದೀರಿ, ಮಾವಿದೆ ಅಲ್ವಾ? ಮಾವಿದೆ. ಬಾಳೆ ಏನೋ ಬೆಳೆದೆ ಅಂದರೆ? ಬಾಳೆ ಈಗ ಹಾಕಿದ್ದೀನಿ. ಹೌದಾ? ಚಿಕ್ಕ ಚಿಕ್ಕ ಗಿಡಗಳು, ಅದನ್ನು ಗುಂಪು ಬಾಳೆ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ನಮಗೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸಾಧ್ಯ ಆದಷ್ಟು ಗುಂಪು ಬಾಳೆ ಇದೆ ಪರ್ಮನೆಂಟ್ ಬೆಳೆಗಳನ್ನ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ಏನು ಗುಂಪು ಬಾಳೆ ಅಂದರೆ? ಅಂದರೆ ಒಂದು 15-20 ಅಡಿ ಉದ್ದಕ್ಕೆ ಒಂದೊಂದು ಹಾಕ್ಬಿಟ್ರೆ ಅದನ್ನು ಅಲ್ಲೇ ಒಂದು ಗೊನೆ ಬಂದಮೇಲೆ ಮತ್ತೆ ಅಲ್ಲೇ ಮತ್ತೆ ಬೇರೆ ಸಸಿಗಳು ಬರೋಕ್ಕೆ ಬಿಟ್ಟರೆ ಅದ್ರ ಪಾಡಿಗೆ ಅದು ಬೆಳೀತಾ ಇರ್ತದೆ. ಅಲ್ಲಿಗೇನು ಗೊಬ್ಬರ ಮತ್ತು ನಾವೇನು ಪಾಲನೆ ಪೋಷಣೆ ಮಾಡ್ತಾಯಿದ್ರೆ ಸಾಕಷ್ಟೆ. ಪ್ರತಿ ಸಾರಿನೂ ಈಗ ಒಂದು ಸಾರಿ ಏನಾಗುತ್ತೋ ಒಮ್ಮೆಗೆ ಹಾಕ್ಬಿಟ್ಟು ಮತ್ತೆ ಎಲ್ಲ ಕೀಳಿಸ್ಬೇಕು, ಆ ಕೀಳಿಸೋ ಒಂದು ಪ್ರಮೇಯ ಇರೋದಿಲ್ಲ ಇಲ್ಲಿ. ಅಂದರೆ ಒಂದು ಬಾಳೆ ಗಿಡ ನೆಟ್ಬಿಡೋದು ಅಲ್ಲಿ ಬರೋ ಕಂದೆಲ್ಲ ಬೆಳ್ಕೊಳ್ಳಿ ಬಿಟ್ಬಿಡೋದು. ಅದೇ ಗುಂಪು ಬಾಳೆ. ಒಂದಾದ್ಮೇಲೆ ಒಂದು ಬಿಟ್ಕೋಬೇಕು. ನಮ್ಗೆ ಅದ ಒಂದು ಎಷ್ಟು ವಯಬಿಲಿಟಿ ಇದೆಯಾ ನೋಡಿಕೊಂಡು ಈಗ 2, 1, 3 ಈ ಥರ ಬಿಟ್ಟಾಗ ಅಲ್ಲೊಂದು ಗುಂಪಿನಲ್ಲಿ ಬೆಳೀತಾ ಇರ್ತದೆ. ಸುಮಾರು ತೋಟಗಳು ನೋಡಿದ್ದೀನಿ, ಚೆನ್ನಾಗಿ ಬಂದಿದೆ. ಆ ಒಂದು ಅನುಭವದಲ್ಲಿ ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅಂದರೆ ಏನು ಮಾವಿದೆಯಲ್ಲ ಅದ್ರ ಮಧ್ಯದಲ್ಲಿ ಬಾಳೆ ಹಾಕಿದ್ದೀರಾ? ಇಲ್ಲ, ತೆಂಗಿನ ಗಿಡದ ಪಕ್ಕ. ತೆಂಗು ಹಾಕಿರೋದ್ರ ಪಕ್ಕ 8 ಅಡಿ ಆ ಕಡೆ 8 ಅಡಿ ಈ ಕಡೆ 2 ಲೈನ್ ಬರುತ್ತೆ ತೆಂಗಿನ ಪಕ್ಕ. ಬಾರ್ಡ್ರಲ್ಲಿ ಬಂದಿರೋದ್ರಿಂದ ಅದೇನ ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಜಾಸ್ತಿ ಬೇಡಿಕೆ ಇದೆ. ಅದು ಮಾವಿಗೆ ನೀರಿನ ಬೇಡಿಕೆ ಕಡಿಮೆ. ಸೊ ನಾವು ನೀರು ಕೊಡಬೇಕು ಅಂದರೆ ಇದ್ರಲ್ಲಿ ಕೊಟ್ಬಿಡ್ಬೋದು, ಇಲ್ಲಿ ಒಂದು ಏರಿಯಾದಲ್ಲಿ ಕೊಡ್ಬೋದು ಕಾನ್ಸಂಟ್ರೇಟ್ ಮಾಡಿ. ಮಾವಿಗೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಯಾಕೆಂದರೆ ಮಾವು ಮತ್ತು ತೆಂಗು ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳಲ್ಲ. ಒಂದು ಮಾವಿಗೆ ನೀರು ಕೊಡಬಾರ್ದು, ತೆಂಗಿಗೆ ನೀರು ಬೇಕು. ಸೊ ಈ ಒಂದು ಇರೋದ್ರಿಂದ ನಾನು ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆ. ಅಲ್ಲ, ನೀವು ತೆಂಗು ಬೆಳೆದಿರೋದು ಬರೀ ಬಾರ್ಡ್ರಲ್ಲಿ ಅಲ್ವೇ? ಬಾರ್ಡ್ರಲ್ಲಿ. ಮತ್ತು ಜಮೀನಲ್ಲಿ ಏನು ಮಧ್ಯದಲ್ಲಿ ಹಾಕಿಲ್ಲ. ಹಾಗಾಗಿ ಬಾರ್ಡ್ರಲ್ಲೇ ಬಾಳೆನೂ ಇದೆ. ಬಾರ್ಡ್ರಲ್ಲೇ ಬಾಳೆ ಇದೆ. ಅಂದರೆ ತೆಂಗಿನ 2 ಪಕ್ಕಕ್ಕೆ ಬರೋ ಹಾಗೆ ಬಾಳೆ ಹಾಕಿದ್ದೀನಿ, 2 ಲೈನ್ ಅಲ್ವಾ? ಯಾವ ತಳಿ ಬಾಳೆ ಹಾಕಿರೋದು? ಬಾಳೆ 4 ತಳಿ ಇದೆ ನನ್ನ ಹತ್ರ ಇವಾಗ. ಒಂದು ಲೈನಲ್ಲಿ ನಂಜನಗೂಡು ರಸಬಾಳೆ ಹಾಕಿದ್ದೀನಿ, ಒಂದು ಲೈನಲ್ಲಿ ಪಚ್ಚಬಾಳೆ ಇದೆ, ಇನ್ನೊಂದು ಲೈನಲ್ಲಿ ನಮ್ಮದು ಏಲಕ್ಕಿ ಬಾಳೆ ಇದೆ, ಇನ್ನೊಂದರಲ್ಲಿ 2 ಇದೆ, ನೇಂದ್ರ ಬಾಳೆ ಮತ್ತು ಇನ್ನೊಂದು ಮದರಂಗ. ಈ ಥರ ನಾನೇ ಒಂದು 4 ಥರ ಇರಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಬಟ್ ಇನ್ನು ಎಲ್ಲಿಂದ ತಂದ್ರಿ ಬಿತ್ತನೆನ ಎಲ್ಲದನ್ನು? ಇಲ್ಲಿ ಲಿಂಗಾಬುದಿ ಕೇರಳನಲ್ಲಿ ಒಂದು ಸಂಸ್ಥೆ ಮಾಡ್ತಾಯಿದೆ ಟಿಶ್ಯೂ ಕಲ್ಚರ್ದು, ಅಲ್ಲಿಂದ ತೊಗೊಂಡೋಗ್ಬೇಕು. ಹೌದಾ? 4 ಸಿಗ್ತಾ ಅಲ್ಲೇ? 4 ಸಿಕ್ತು. ಅಂದರೆ ಅಂಗಾಂಶ ಕೃಷಿ ಬಾಳೆ. ಕೃಷಿ ಬಾಳೆ. ನಂಜನಗೂಡು ರಸಬಾಳೆನೂ ಹಾಕಿದ್ದೀರಾ? ನಾನು ಫಸ್ಟ್ ಪ್ರಯತ್ನ ಶುರು ಮಾಡಿರೋದು ನಂಜನಗೂಡು ರಸಬಾಳೆ. ಬರುತ್ತಾ ಇಲ್ವೋ ನೋಡೋಣ, ಟೆಸ್ಟ್ ಮಾಡೋಣ ಅಂತೇಳಿ. ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಹೌದಾ? ಎಷ್ಟು ದಿವಸ ಆಯ್ತು ಹಾಕಿ ಬಾಳೆನ? ಆ ಬಾಳೆ ಹಾಕಿ ಒಂದು 7-8 ತಿಂಗಳಾಗಿದೆ. ಲಾಸ್ಟ್ ಟೈಮ್ ಮಳೆ ಬಂದಾಗ ಹಾಕಿದ್ದು, ಬೇಸಿಗೆನಲ್ಲಿ ಕಾಪಾಡ್ಕೊಂಡಿದ್ದೀನಿ. ಈಗ ಬರ್ತದೆ. ಬಟ್ ಏನಂದರೆ ರಾಸಾಯನಿಕ ಆಗ್ತಾ ಇರೋದ್ರಿಂದ ಅಷ್ಟು ಬೆಳವಣಿಗೆ ಇಲ್ಲ, ನಿಧಾನವಾಗಿ ಬರ್ತಾ ಇದೆ. ಬರಲಿ ಅಂದ್ಕೊಂಡು ಸುಮ್ಮನಿದ್ದೀನಿ. ನಂಜನಗೂಡು ರಸಬಾಳೆಗೆ ಇನ್ನೂ ಕಾಯಿಲೆ ಕಸಾಲೆ ಏನೂ ಬಂದಿಲ್ಲ. ಚೆನ್ನಾಗಿದೆ ಗಿಡಗಳು, ಚೆನ್ನಾಗಿದೆ. ಗೊನೆ ಹೊರಟಿದೆಯಾ? ಇಲ್ಲ, ಇನ್ನು ಯಾವುದ್ರಲ್ಲೂ ಗೊನೆ ಬಂದಿಲ್ಲ. ಅಂದರೆ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದೆ. ಅದಕ್ಕೇನು ಗೊಬ್ಬರ ಸೇಮ್ ಆ ಥರದ್ದೇನು ಕೊಡಲ್ವೇ? ಇದನ್ನು ಮಾಡಿದ್ಮೇಲೆ ಸೆಣಬು ಅದನ್ನು ಮಾಡಿದ್ಮೇಲೆ ಸ್ವಲ್ಪ ಎರೆಹುಳು ಗೊಬ್ಬರ ಕೊಟ್ಟಿದ್ದೀನಿ ಅಷ್ಟೇ. ಯಾಕೆಂದರೆ ಬೇರೆ ಸಗಣಿ ಗೊಬ್ಬರ ಅವನ್ನೆಲ್ಲ ತರೋಷ್ಟು ನನಗಿನ್ನೂ ಸಿಗೋದು ಕಷ್ಟ, ತಂದರೂ ಕೂಡ ಅದು ಕ್ವಾಲಿಟಿ ಇರಲ್ಲ. ಅದ್ರ ಬದಲು ಎರೆಹುಳು ಗೊಬ್ಬರ ತಗೊಂಡು ಸ್ವಲ್ಪ ಹಾಕಿದ್ದೀನಿ, ಅಷ್ಟು ಬಿಟ್ಟರೆ ನೀನೇನು ಕೊಟ್ಟಿಲ್ಲ. ಅಂದರೆ ಎರೆಹುಳು ಗೊಬ್ಬರನೂ ಖರೀದಿ ಮಾಡಿರೋದು? ಅದು ಖರೀದಿ ಮಾಡಿರೋದು ಅಲ್ವಾ? ಓಕೆ. ಅಲ್ಲಿ ಸುತ್ತಮುತ್ತನೇ ಖರೀದಿ ಮಾಡಿಲ್ಲ? ನನಗೆ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸಿಕ್ತು.
ಹೌದಾ? ಹಾಂ ಹಾಂ. ಆ ಎರೆಹುಳು ಗೊಬ್ಬರ ಕೊಟ್ಟಿದ್ದೀರಿ? ಅದು ಕೊಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನು ಯಾವ ಗೊಬ್ಬರನೂ ಕೊಟ್ಟಿಲ್ಲ ನಾನು. ಹಾಂ ಹಾಂ. ಔಷಧಿನೂ ಹೊಡೆದಿಲ್ವಾ ಮಾವಿಗೆ? ಮಾವಿಗೆ ಔಷಧಿ ಇದ್ರ ಸಮಯದಲ್ಲಿ ಏನೋ ಒಂದು ಹೊಡಿಬೇಕು ಅಂತ ಹೇಳ್ತಾರಲ್ಲ, ಅದು ಸ್ಪ್ರೇ ಮಾಡು ಅಂದರೆ ತೀರಾ ಸೀರಿಯಸ್ ಆಗಿ ಮಾಡಲಿಲ್ಲ. ಒಂದೇನೋ ಒಂದು ಪ್ರಚೋದಕರು ಇರ್ತಾವಲ್ಲ, ಪ್ರಮೋಟರು, ಅವು ಎಲ್ಲ ಸೇರಿಸಿ ಒಂದು 2-3 ಥರ ಸೇರಿಸಿ ಒಟ್ಟಿಗೆ ಹೊಡೀರಿ ಅಂದ್ರೆ ಹೊಡೆದಿದ್ದೆ. ಅದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಈ ಸಾರಿ ಒಂದು 2-3 ಟ್ರೈನಿಂಗ್ ಹೋದ್ಮೇಲೆ ನೆಕ್ಸ್ಟ್ ಟೈಮಿಂದ ನಾನೇ ಮಾಡ್ತೀನಿ. ಅದು ಅಲ್ಲದೆ ಸಾವಯವವಾಗಿ ಏನು ಮಾಡಬೇಕು ಫಸ್ಟ್ ಅದನ್ನು ಪ್ರಿಫರೆನ್ಸ್ ಕೊಡ್ತೀನಿ. ಓಕೆ. ಮಾವೇನಾದರೂ ಬಂತ ಈ ಸರಿ ಫಸ್ಲು ಕಡಿಮೆ ಇತ್ತು. ಇದ್ದಿದ್ರಲ್ಲಿ ಪರವಾಗಿಲ್ಲ. ನನಗೆ ಸೈಂದೂರ ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಬಾದಾಮಿ ಫಸಲೆಲ್ಲ ಕಡಿಮೆ ಈ ಸರಿ. ಸದ್ಯಕ್ಕೆ ನೀವು ವ್ಯವಸಾಯ ಮಾಡಿದ ಖುಷಿಗೆ ಮಾವು ಸಿಗ್ತಾ ಇದೆ. ಅದೊಂದು ಖುಷಿ. ಅದು ತರಕಾರಿ ಏನು ಬೆಳೆದಿಲ್ವಾ? ನುಗ್ಗೆ, ಪಪ್ಪಾಯ? ನುಗ್ಗೆ ಹಾಕಿದ್ದೀನಿ. ಒಂದೇ ಒಂದು ಗಿಡ ಇತ್ತು. ಈ ಸರಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರಿ ನಿಮ್ಮ ಜಮೀನಲ್ಲಿ ಬೆಳೆಗಳನ್ನ? ಸೀಬೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪಪ್ಪಾಯ ಹಾಕಬೇಕು ಅಂದ್ಕೊಂಡಿದ್ದೀನಿ, ಈ ಥರ. ಆಮೇಲೆ ಮತ್ತೆ ಇದು ನಮ್ಮದು ಬಟರ್ ಫ್ರೂಟು, ಈ ಹಣ್ಣಿನ ಗಿಡಗಳೇ ಜಾಸ್ತಿ ನಂದು ಒಲವಿರೋದು. ಅಂದರೆ ಬೆಳೆ ವೈವಿಧ್ಯವನ್ನು ಮಾಡಬೇಕು, ಸಮಗ್ರ ಕೃಷಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ ಅಲ್ವೇ? ಹಾಂ. ಅಂದರೆ ನೀವು ಕುರಿ, ಕೋಳಿ, ಮೇಕೆ, ಹಸು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಅದು ಸ್ವಲ್ಪ ರಿಮೋಟ್ ಏರಿಯಾ, ಸಪೋರ್ಟು ಸ್ವಲ್ಪ ಸಮಸ್ಯೆ ಆಗ್ತದೆ. ಆಮೇಲೆ ಅದನ್ನು ರಕ್ಷಣೆಗೆ ಕಷ್ಟ ಆಗುತ್ತೆ ಫಾರೆಸ್ಟ್ ಪಕ್ಕ ಇರೋದ್ರಿಂದ. ಕೆಲಸ ಎಲ್ಲ ನೀವೇ ಮಾಡ್ತೀರಾ? ಎಲ್ಲ ನಾನೇ ಮಾಡೋದು. ಹೌದು. ಹಾಂ ಹಾಂ. ಅಂದರೆ ಬೆಳಗ್ಗೆ ಹೋಗ್ಬಿಟ್ರೆ ಸಂಜೆವರೆಗೂ ಅಲ್ಲೇ ಇರ್ತೀರಾ? ವಾರದಲ್ಲಿ 3 ದಿವಸ ಹೋಗ್ತೀನಿ. ಬೆಳಿಗ್ಗೆ ತಿಂಡಿ ತಗೊಂಡು ಹೋದರೆ ಮಧ್ಯಾಹ್ನ 1 ಗಂಟೆಗೆ ವಾಪಸ್ ಬಂದುಬಿಡ್ತೀನಿ. ಓಕೆ. ಅಲ್ಲಿ ಯಾರಾದರೂ ಕುಟುಂಬ ಆ ಥರದ್ದು? ಯಾರನ್ನೂ ಇಟ್ಟಿಲ್ಲ. ಹಾಂ. ನಿಮ್ಮದೇ ಕೆಲಸ? ನಮ್ಮದೇ ಕೆಲಸ. ಅಂದರೆ ಬೇಕಂದರೆ ಯಾರನ್ನಾರು ಕೆಲಸದವ್ರನ್ನ ಕರ್ಕೋತೀರಿ? ಅಷ್ಟೇ. ಹಾಂ. ಈಗ ಖುಷಿಯಾಗಿದೆ ನಿಮ್ಮ ವ್ಯವಸಾಯದ ಪ್ರಯೋಗ? ತುಂಬ ನೆಮ್ಮದಿ ಇದೆ. ನೆಮ್ಮದಿಯಾಗಿದ್ದೀನಿ. ಟೈಮ್ ಪಾಸ್ ಆಗುತ್ತೆ, ಆರೋಗ್ಯ ಚೆನ್ನಾಗಿದೆ. ಓಕೆ. ಇಲ್ಲಿವರೆಗೂ ನೀವು ಉಳಿತಾಯದ ಹಣವನ್ನು ಅಲ್ಲಿ ಹಾಕಿರ್ಬೋದು? ಹೌದು. ಜಮೀನು ಖರೀದಿಯಿಂದ ಹಿಡಿದು ಈವರೆಗೆ ಎಷ್ಟು ಖರ್ಚಾಗಿರ್ಬೋದು? ಒಂದು 48 ಲಕ್ಷ ತನಕ ಆಗಿದೆ. ಓ. ಅದಕ್ಕೆ ಬಡ್ಡಿನಾರು ಬರ್ತಾ ಇದೆಯಾ? ಇಲ್ಲ, ಅದು ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಮತ್ತೆ ಅದು ಒಂದು ಖುಷಿ ಇರ್ತದಲ್ಲ, ಆರೋಗ್ಯ ಕೊಡುತ್ತೆ. ಅಲ್ಲ, ಈಗ ಗೌಡ್ರೆ, ಈಗ ಎಲ್ಲೋ ಒಂದು ಕಡೆ ನೀವು ಬ್ಯಾಂಕ್ನಲ್ಲಿ ಇದ್ದವರು ಏನೇ ನೀವು ಬಂಡವಾಳ ಹಾಕಿದ್ರು ಅದರಿಂದ ರಿಟರ್ನ್ಸ್ ಬರಬೇಕು ಅಲ್ವೇ? ಈಗ ನಿಮಗೆ ರಿಟರ್ನ್ ಅಂತ ಏನು ಸಿಗ್ತಿದೆ? ರಿಟರ್ನ್ ಅಂದರೆ ಸ್ವಲ್ಪ ಮಾವು ಸಿಕ್ಕಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ. ಖುಷಿ, ನೆಮ್ಮದಿ ಸಿಕ್ಕಿದೆ. ಸರಿ. ಓಕೆ. ಈಗ ಆಯಿತು, ನೀವು ಅಷ್ಟು ಹಣ ಹಾಕಿದಿರಲ್ವಾ, ನಿಮಗೆ ಮುಂದಿನ ದಿನದಲ್ಲಿ ಅದರಿಂದ ಆದಾಯ ಬರಬಹುದು ಅನ್ನೋ ನಿರೀಕ್ಷೆನಾರು ಇದೆಯಾ? ಸರ್, ಅದೇನೇ ಆಗೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದು 2 ಎಕರೆ ಜಮೀನು ಒಂದು ಕಡೆ ಮಾಡಬೇಕು ಅನ್ನೋ ಒಂದು ಹಠ ಇತ್ತು. ಯಾಕೆಂದರೆ ಹಿಂದೆ ನಾವು ಸಣ್ಣದಾಗಿ ಇದು ಸಣ್ಣ ಹಿಡುವಳಿದಲ್ಲಿ ಮಾಡಿ ಅಲ್ಲಿ ಅಷ್ಟೊಂದು ಉಪಯೋಗ ಆಗ್ತಿರಲಿಲ್ಲ. ಅಟ್ಲೀಸ್ಟ್ 2-2.5 ಎಕರೆ ನನಗೆ ಒಟ್ಟಿಗೆ ಇದ್ದರೆ ಅದರಿಂದ ಏನಾದ್ರು ಒಂದು ಸಂಸಾರ ಮಾಡ್ಬೋದಾ, ಅದರಿಂದ ಪ್ರಯೋಗ ಮುಂದೆ ಮಾಡ್ತಾ ಇದ್ದೀನಿ. ಓಕೆ. ಅಲ್ಲ, ನಾನು ಕೇಳಿದ್ದು 1-2 ಎಕರೆ ಜಮೀನಲ್ಲಿ ನೀವು ಮಾಡೋ ಪ್ರಯೋಗಗಳಿಂದ ಒಂದು ಕುಟುಂಬ ಬದುಕಬಹುದು. ಅದು ಇಂಪಾರ್ಟೆಂಟ್ ನನಗೆ. ಅಂದರೆ ಅದರ ಮೇಲೇ ಒಂದು ಕುಟುಂಬ ಬದುಕಬಹುದಾ, ಅದನ್ನು ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋದೊಂದು ನಂದು ಒಂದು ಉದ್ದೇಶ. ಓಕೆ. ಖರ್ಚನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳು ಮುಂದಿನ ದಿನದಲ್ಲಿ ಮಾಡ್ತೀರಾ? ಅಂದರೆ ನೀವೇ ಎಲ್ಲದನ್ನು ಅಲ್ಲೇ ಸ್ವಂತವಾಗಿ ಬೇಕಾದ ಆಳುಗಳು ಕರ್ಕೊಂಡು ಎಲ್ಲ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ರೈತನಿಗೆ ಮೈನ್ ಖರ್ಚುಗಳು ಕಡಿಮೆ ಮಾಡಬೇಕು. ಓಕೆ. ವಾಣಿಜ್ಯ ಬೆಳೆಗಳನ್ನು ಇನ್ನೇನು ಬೆಳೆಯೋಕ್ಕೆ ಹೋಗಲ್ಲ? ಬೆಳೆ ಇದೆ, ತಲೆಯಲ್ಲಿದೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಓಕೆ. ರೇಷ್ಮೆನೂ ಮಾಡಬೇಕು ಅಂತ ತಲೆಯಲ್ಲಿದೆ, ಮರಗಡ್ಡಿ ಪದ್ಧತಿನ. ಬಟ್ ಅದಕ್ಕೆ ಸೂಕ್ತವಾದ ಮನೆಗಳೆಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ತಯಾರಿ ಮಾಡ್ಕೊಂಡು ಮುಂದೆ ಕೈ ಹಾಕ್ತೀನಿ. ಓಕೆ. ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ, ಸಣ್ಣಯ್ಯ ಎಲ್ಲ ಬಂದ್ರಯ್ಯ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ. ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ನಿಮ್ಮ ತೋಟ ಸುಸ್ಥಿರವಾಗಿ ನಿಮಗೆ ಆದಾಯ ತಂದು ಕೊಡಬೇಕು ಅಂದರೆ ಇನ್ನೊಂದು 10 ವರ್ಷ ಬೇಕಾಗುತ್ತೆ ಅನ್ಸುತ್ತಾ, ಅಥವಾ ಇನ್ನೊಂದು 5 ವರ್ಷದಲ್ಲಿ ಮಾಡ್ತೀರಾ? 4-5 ವರ್ಷ ಸಾಕು ಅನ್ನಿಸ್ತದೆ. ಹೌದಾ? ಹೌದು. ಅಂದರೆ ಬ್ರೇಕ್ ಇವನ್ ಅಂತಿರಲ್ಲ ನಿಮ್ಮ ಬ್ಯಾಂಕ್ ಭಾಷೆನ? ಅಂದರೆ 4-5 ವರ್ಷದಲ್ಲಿ ಶುರುವಾಗುತ್ತೆ. ಓಕೆ. ಎಷ್ಟೊತ್ತಿಗೆ ತೆಂಗು ಬರುತ್ತೆ ಅಲ್ವಾ? ತೆಂಗು ಬಂತು ಅಂದರೆ ನಮಗೆ ಅದ್ರ ಜೊತೆ ಬಾಳೆ ಬರುತ್ತೆ. ಆಮೇಲೆ ಸೀಬೆ, ಪಪ್ಪಾಯ ಇವೆಲ್ಲ ಹಾಕಿದರೆ ಬರೋಕ್ಕೆ ಶುರುವಾಗುತ್ತೆ. 2-3 ಇಯರ್ಸಲ್ಲಿ ನಂದು ಸ್ಟಾರ್ಟ್ ಆಗ್ಬೋದು. ಬಟ್ ಇನ್ನೂ ಶ್ರಮ ಇದೆ ಅಲ್ವಾ?
ಆದರೆ ನೆಮ್ಮದಿಗಿಂತ ದೊಡ್ಡದಿಲ್ಲ ಬಿಡಿ. ಕೊನೆಗೆ ಏನು ಸಿಗಲ್ಲ ಸರ್, ಯಾವ್ದು ಎಷ್ಟೇ ಇದ್ರೂ ಕೂಡ ನೆಮ್ಮದಿ, ಆರೋಗ್ಯ, ಮನುಷ್ಯನಿಗೆ ಬೇಕಾಗಿರೋದು ಇವೆರಡೆ. ಓಕೆ, ನಿಮ್ಮ ತಂದೆ ತಾಯಿ ಇದ್ದಾರಾ? ತಂದೆ ಇಲ್ಲ, ತಾಯಿ ಇದ್ದಾರೆ. ಓಕೆ, ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ ಜಮೀನಿಗೆ? ಇಲ್ಲ, ತುಂಬ ವಯಸ್ಸಾಗ್ಬಿಟ್ಟಿದೆ ಅಲ್ವಾ? ಓಕೆ, ಒಟ್ಟಾರೆ ನಿಮ್ಮ ವ್ಯವಸಾಯದ ಪ್ರಯೋಗ ಈಗ ನಿಮಗಂತೂ ತೃಪ್ತಿ ಕೊಟ್ಟಿದೆ. ಹೌದು. ಮುಂದಿನ ದಿನದಲ್ಲಿ ಅದನ್ನು ಒಂದು ಸುಸ್ಥಿರವಾದ ತೋಟವನ್ನಾಗಿ ಪರಿವರ್ತನೆ ಮಾಡಬೇಕು. ಮಾಡ್ತೀರಾ? ಮಾಡ್ತೀನಿ. ಓಕೆ, ಹೆಚ್ಚಿನ ಮಾಹಿತಿಗೆ ಗೌಡ್ರೆ ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು, ಕನ್ನಡದಲ್ಲಿ ಹೇಳ್ತೀರಾ? 8317429 ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 8317429 ಇನ್ನೂ ಒಂದು ಸರಿ ಹೇಳ್ಬಿಡಿ ಗೌಡ್ರೆ. 8317429 ಒಳ್ಳೆಯದು ಗೌಡ್ರೆ. ಇದುವರೆಗೂ ಸಮಗ್ರ ಕೃಷಿಯ, ವಿಶೇಷವಾಗಿ ನಿಮ್ಮ ಬದುಕಿನ ಅನುಭವಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು. ನಿಮ್ಮ ಕನಸು ನನಸಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್.